ಎಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ ಪಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್थितनयं श्रेयोनिधे श्रीनिधेः वन्दे साधुकटाक्षकेलिनिलयं श्रीकृष्णसद्देशिकम् श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदारिगुरुं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतः तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलगताङ्गतं यस्य सारस्वरस्रोतो कुलामोदवासितं श्रुतीनां विश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। लक्ष्मीनेत्रोत्पलश्रीसरदपरिचयादेशसंवर्धमानः नाभीनाळीकरिङ्घण्मधुकरपटली दत्तहस्तावलम्बः अस्माकं सम्पदोघानविरलतुलसीदाम सञ्जातभूमां काळिन्दी कान्तिहारी कलयतोऽपिशः काळिमा कैटवारेः। श्रीमते रामानुजाय नमः। श्रीमते निगमान्त महादेशिकाय नमः। ತತ್ವಮುಕ್ತ ಕಲಾಪದಲ್ಲಿ ನಾಯಕ ಸರದಲ್ಲಿ ಅವಿದ್ಯಾ ವಿಷಯದಲ್ಲಿ ಅನುಪಪತ್ತಿಗಳನ್ನೆಲ್ಲ ಈಗ ವಿಚಾರ ಮಾಡ್ತಾರೆ ಸ್ವಾಮಿ ದೇಶಿಕನ್. ಅದರಲ್ಲಿ ಮೊದಲು ತಿರೋಧಾನ ಅನುಪಪತ್ತಿ ಅನ್ನುವ ಅವಿದ್ಯೆಯ ವಿಷಯದ ಒಂದು ಅನುಪಪತ್ತಿಯನ್ನು ಹೋದ ಸತಿ ನೋಡಿದ್ವಿ. ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಮತ್ತೆ ನೋಡಿ ಮುಂದಕ್ಕೆ ಛನ್ನತ್ವೇ ಸ್ವಪ್ರಕಾಶಾತ್ ಅನಧಿಕವಪುಷಃ ಬ್ರಹ್ಮಣಃ ಸ್ಯಾದ್ ಅಭಾವಃ ಭಾವಾನಾಂ ಛಾದನಂ ಹಿ ಸ್ಫುರಣವಿಲಯನಂ ತಸ್ಯ ವಾ ಉತ್ಪತ್ತಿರೋಧಃ ಮಿಥ್ಯಾದೋಷಾತ್ ಭ್ರಮೋಕ್ತೌ ಕಥಂ ಅಧಿಕರಣಂ ಸತ್ಯಮಿತ್ಯೇವ ವಾಚ್ಯಂ ನ ಅಧಿಷ್ಠಾನ ಅನವಸ್ಥಾ ಭವತು ತವ ಯಥಾ ನಾಸ್ತಿ ಅವಿದ್ಯಾ ಅನವಸ್ಥಾ. ಇಲ್ಲಿ ಎಲ್ಲವೂ ಕೂಡ ಮುಂದೆ ನ್ಯಾಯವನ್ನು ಇಟ್ಟುಕೊಂಡೇ ತರ್ಕಗಳಿಂದಲೇ ವಿಚಾರಗಳು ಬೇಕಾದಷ್ಟು ಸ್ವಾಮಿ ದೇಶಿಕನಲ್ಲಿ ಮಾಡ್ತಾರೆ. ಬ್ರಹ್ಮವು ಸ್ವಯಂ ಪ್ರಕಾಶವಾದದ್ದು, ಸ್ವಪ್ರಕಾಶ ಅಂದರೆ ಬರೀ ಪ್ರಕಾಶವೇ, ನಿರ್ಗುಣ. ಆದ್ದರಿಂದ ಬೇರೆ ಪ್ರಕಾಶ ಅನ್ನುವ ಗುಣವಿಲ್ಲ, ಬರೀ ಪ್ರಕಾಶವೇ ಬ್ರಹ್ಮ. ಅದುವೇ ಚಿನ್ಮಾತ್ರ ಅಂತ ಹೇಳುವಂತಹ ಪಕ್ಷ. ಆ ಬ್ರಹ್ಮವು ಅವಿದ್ಯೆ ಎನ್ನುವ ಒಂದು ದೋಷ ಅದರ ಸ್ವರೂಪವನ್ನು ಮುಚ್ಚಿಬಿಟ್ಟು ಪ್ರಪಂಚವು ಕಂಡು ಬರ್ತಾ ಇದೆ, ಇಲ್ಲದೇ ಇರುವ ಪ್ರಪಂಚ ಕಂಡು ಬರ್ತಾ ಇದೆ. ಈ ಇಲ್ಲದೇ ಇರುವ ಪ್ರಪಂಚ ಕಾಣು ಬರಬೇಕಾದ್ರೆ ಒಂದು ದೋಷ ಇರಬೇಕು. ಇಲ್ಲದ ಒಂದು ಸರ್ಪ ನಮಗೆ ಹಗ್ಗದಲ್ಲಿ ಕಂಡು ಬರಬೇಕಾದ್ರೆ ಒಂದು ದೋಷದ ಕಾರಣದಿಂದ ಆಗಬೇಕು. ಈ ಪ್ರಪಂಚ ಇಲ್ಲದೇ ಇರೋದು ಕಾರಣಕ್ಕೆ ಏನು ದೋಷ ಅಂತ ಹೇಳಿದ್ರೆ ಅವಿದ್ಯೆ ಅಂತ ಹೇಳಿದ್ರು. ಅವಿದ್ಯೆ ಅನ್ನೋದು ಕೂಡ ಒಂದು ದೋಷವೇ. ಅವಿದ್ಯೆ ಎನ್ನುವುದು ದೋಷವಾದ್ದರಿಂದ ಅದಕ್ಕೆ ಇನ್ನೊಂದು ದೋಷ ಇರಬೇಕು. ಇದು ಒಂದು ರೀತಿಯ ವಾದ. ಇನ್ನೊಂದು ಸ್ವಯಂ ಪ್ರಕಾಶವಾದ ಬರೀ ಪ್ರಕಾಶವೇ ಆದ ಬ್ರಹ್ಮಕ್ಕೆ ಸ್ವರೂಪವನ್ನು ಹೇಗೆ ಅವಿದ್ಯೆ ಅನ್ನೋದು ಮರೆ ಮಾಡುತ್ತೆ ಅನ್ನೋದು ಮೊದಲ ವಿಷಯ. ಮರೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಒಂದು
ವಸ್ತುವಿನ ಪ್ರಕಾಶವಾದ ಒಂದು ಪದಾರ್ಥ, ಅದನ್ನು ಮರೆ ಮಾಡಬೇಕು ಅಂತ ಹೇಳಿದ್ರೆ ಆ ಪ್ರಕಾಶದ ಉತ್ಪತ್ತಿ ಆಗದೇ ಇರಬೇಕು, ಅಥವಾ ಪ್ರಕಾಶವೇ ಇಲ್ಲದೆ ಹೋಗಬೇಕು. ಪ್ರಕಾಶ ಅನ್ನುವ ಗುಣವಿದ್ದರೆ ಆ ಪ್ರಕಾಶ ಅನ್ನುವ ಗುಣದ ಮರೆ ಮಾಡಬಹುದು, ಪದಾರ್ಥ ಅದ್ರ ಪಾಡಿಗಿರುತ್ತೆ. ಸೂರ್ಯ ಇರ್ತಾನೆ, ಆದರೆ ಅವನ ಕಿರಣಗಳನ್ನು ಮರೆ ಮಾಡಬಹುದು, ಬರದೇ ಇರುವ ಹಾಗೆ, ಪ್ರಕಾಶ ತಿಳಿದೇ ಇರುವ ಹಾಗೆ. ಆದರೆ ಕಿರಣಗಳೇ ಇಲ್ಲದ ಒಬ್ಬ ಸೂರ್ಯ ಇದ್ದರೆ ಆ ಸೂರ್ಯನನ್ನ ಒಂದು ದೋಷ ಮರೆ ಮಾಡುತ್ತೆ ಅಂದರೆ ಏನರ್ಥ ಅಂದರೆ ಸ್ವರೂಪವೇ ನಾಶವಾಗಬೇಕು, ಸ್ವರೂಪವೇ ಪ್ರಕಾಶವೇ ಇಲ್ಲದೆ ಹೋಗಬೇಕು, ಅಥವಾ ಅದು ಉತ್ಪತ್ತಿ ಆಗದೆ ಇರಬೇಕು. ಉತ್ಪತ್ತಿ ಆಗೋದಿಲ್ಲ ಅನ್ನೋದು ಅದ್ವೈತ ಪಕ್ಷ. ಜ್ಞಾನವು ಉತ್ಪನ್ನವಾಗೋದಿಲ್ಲ, ಯಾಕೆಂದರೆ ನಿತ್ಯವಾದ ಜ್ಞಾನ. ಉತ್ಪನ್ನವಾಗೋದೆಲ್ಲ ನಾಶವಾಗುತ್ತೆ, ಆದ್ದರಿಂದ ಉತ್ಪತ್ತಿ ಆಗೋಕ್ಕೆ ಸಾಧ್ಯವಿಲ್ಲ. ಬ್ರಹ್ಮ ಜ್ಞಾನ ನಿತ್ಯವಾದ ಜ್ಞಾನ, ಅದು ಉತ್ಪತ್ತಿ ಆಗೋದಿಲ್ಲ, ಆದ್ದರಿಂದ ಉತ್ಪನ್ನವಾಗೋದಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಆ ಪ್ರಕಾಶವೇ ನಾಶವಾಗಬೇಕು. ಇದು ಮೊದಲನೆಯ ಆಪಾದನೆ ನಾವು ಮಾಡುವಂತಹದ್ದು. ತನ್ನ ಪ್ರಕಾಶ ಮಾತ್ರ ಸ್ವರೂಪ, ಅದಕ್ಕಿಂತ ಅಧಿಕವಾದ ಬೇರೆ ಯಾವುದೂ ಇಲ್ಲ. ಅದಕ್ಕೆ ಸ್ವಪ್ರಕಾಶಾತ್ ಅನಧಿಕ ವಪುಷಃ, ಕೇವಲ ಪ್ರಕಾಶ, ಅದಕ್ಕಿಂತ ಅಧಿಕವಾದ ಒಂದು ಗುಣವಿಲ್ಲದೇ ಇದ್ದಂತಹ ಪದಾರ್ಥ. ಅದಕ್ಕೆ ತಿರೋಧಾನವಾದರೆ ಛನ್ನತ್ವೇ, ತಿರೋಧಾನವಾದರೆ ಬ್ರಹ್ಮಣ ಅಭಾವ ಸ್ಯಾತ್, ಬ್ರಹ್ಮವೇ ಇಲ್ಲವಾಗಬೇಕಾಗುತ್ತೆ. ಯಾಕೆ ಅಂದರೆ ಛಾದನ ಅಂದರೆ ಏನು? ಮರೆ ಮಾಡೋದು ಅಂದರೆ ಸ್ಫುರಣ ವಿಲಯನಂ ತಸ್ಯ ಉತ್ಪತ್ತಿ ನಿರೋಧೋವ, ಎರಡು ವಿಧದಲ್ಲಿ ಆಗಬೇಕು. ಅದರಿಂದ ಒಂದು ಅದರ ತೋರಿಕೆ ಇಲ್ಲದೆ ಇರಬೇಕು, ತೋರದೇ ಇರಬೇಕದು, ಅಥವಾ ಅದು ಉತ್ಪನ್ನವಾಗದೇ ಇರಬೇಕು. ಉತ್ಪನ್ನವಾಗದೇ ಇರೋದು ಅನ್ನೋದು ಒಪ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಬ್ರಹ್ಮ ನಿತ್ಯವಾದದ್ದು, ಎರಡನೇ ಪಕ್ಷ ಅಂಗೀಕಾರಾರ್ಹವಲ್ಲ. ಸ್ವಯಂ ಪ್ರಕಾಶವಾದದ್ದನ್ನು ಮರೆ ಮಾಡೋಕ್ಕಾಗಲ್ಲ, ಅದು ತೋರ್ತಾನೆ ಇರಬೇಕು ಅದರ ಪಾಟಿಗೆ, ಮೊದಲು ಆಗೋದಿಲ್ಲ. ಆದ್ದರಿಂದ ಅಪ್ರಾಮಾಣಿಕವಾಗುತ್ತೆ ಈ ರೀತಿ ಹೇಳಿದ್ರೆ. ನೀವು ಬ್ರಹ್ಮವನ್ನೇ ನೀವು ನಿರೂಪಣೆ ಮಾಡೋಕ್ಕಾಗೋದಿಲ್ಲ ಅನ್ನೋದು ಹೇಳ್ತಾರೆ. ಇನ್ನೊಂದು ಅವಿದ್ಯೆಯ ಕಾರ್ಯವಾದ ತಿರೋಧಾನ ಅನ್ನೋದನ್ನು ಮಾಡಿದ್ಮೇಲೆ ಎರಡನೆಯದು ವಿಕ್ಷೇಪ ಅನ್ನೋದು ಹೇಳೋದು. ವಿಕ್ಷೇಪ ಅನ್ನುವ ಶಕ್ತಿ, ಎರಡು ಶಕ್ತಿ ಇದೆ, ತಿರೋಧಾನ ಶಕ್ತಿ, ವಿಕ್ಷೇಪ ಶಕ್ತಿ ಅಂತ ಹೇಳಿಬಿಟ್ಟು. ಜಗತ್ತನ್ನು ತೋರಿಸುತ್ತೆ ಅದು, ಮರೆ ಮಾಡೋದಷ್ಟೇ ಅಲ್ಲದೆ ಜಗತ್ತನ್ನು ತೋರಿಸ್ತಿದೆ, ಇಲ್ಲದೇ ಇರೋ ಜಗತ್ತನ್ನ ಅಂತ ಹೇಳಿದ್ರು. ಜಗತ್ತಿನ ಭ್ರಮೆ ಬರುತ್ತೆ. ಆ ವಿದ್ಯೆ ಅನ್ನೋದು ಮಿಥ್ಯೆ, ಜಗತ್ತು ಕೂಡ ಇಲ್ಲದೇ ಇರೋದ್ರಿಂದ ಆ ಇಲ್ಲದೇ ಇರುವ ಜಗತ್ತು ತೋರ್ಬೇಕಾದ್ರೆ ಒಂದು ದೋಷ ಕಾರಣ ಆಗಿರ್ಬೇಕು. ಇಲ್ಲದೇ ಇರುವ ಸರ್ಪ ನಮಗೆ ಹಗ್ಗದಲ್ಲಿ ಕಂಡು ಬರಬೇಕಾದ್ರೆ ಒಂದು ದೋಷ ಕಾರಣವಾಗಿರ್ಬೇಕು. ಆ ದೋಷವು ನಿತ್ಯವಾಗಿ ಸತ್ಯವಾಗಿರಬೇಕು. ಅದು ಕೂಡ ಮಿಥ್ಯೆ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ದೋಷ ಕಲ್ಪನೆ ಮಾಡಬೇಕಾಗುತ್ತಾಗ. ಆದ್ದರಿಂದ ಜಗತ್ತಿನ ಭ್ರಮೆ ಮಿಥ್ಯಾಭೂತವಾದ ದೋಷದಿಂದ ಬರುತ್ತೆ ಅಂತ ಹೇಳಿದ್ರೆ ಬ್ರಹ್ಮವು ಮಿಥ್ಯ ಅಂತ ಹೇಳ್ಬೋದಲ್ಲ. ಆವಾಗ ಬ್ರಹ್ಮ ಸತ್ಯ ಅಂತ ಯಾಕೆ ಹೇಳಬೇಕು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಅದನ್ನ ಇಲ್ಲಿ ವಿವರಿಸ್ತಾರೆ. ಒಂದು ಭ್ರಮೆ ಬರಬೇಕಾದ್ರೆ ಯಾವನ್ನ ಹಿಂದಿಗೆಲ್ಲಿಗೆ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಒಂದು ಭ್ರಮೆ ಬರಬೇಕಾದ್ರೆ ಅಧಿಷ್ಠಾನ ಜ್ಞಾನ ಅನ್ನೋದಿರಬೇಕು, ಸಾಧಾರಣ ಧರ್ಮ ಜ್ಞಾನ ಇರಬೇಕು, ಆರೋಪಿತವಾದ ವಸ್ತುವಿನ ಸ್ಮರಣೆ, ದೋಷ, 4 ವಿಷಯಗಳಿರಬೇಕು ಒಂದು ಭ್ರಮೆ ಬರೋಕ್ಕೆ. ಹಗ್ಗದಲ್ಲಿ ಸರ್ಪ ತೋರ್ಬೇಕಾದ್ರೆ ಹಗ್ಗ ಅನ್ನೋದು ಅಧಿಷ್ಠಾನ, ಹಗ್ಗದ ಅಧಿಷ್ಠಾನ ಜ್ಞಾನ ಇರ್ಬೇಕು. ಹಗ್ಗ ಇದೆ ಅನ್ನೋದು ನಮಗೆ ತಿಳಿಬೇಕಲ್ಲ. ಆ ಹಗ್ಗದ ಒಂದು ಸಾಧಾರಣ ಧರ್ಮ, ಉದ್ದವಾಗಿರೋದು ಮೊದಲಾದದ್ದು ತಿಳಿದು ಬರಬೇಕು ನಮಗೆ. ಆ ಹಗ್ಗದಲ್ಲಿ ಆರೋಪಿತವಾದ ಸರ್ಪ, ಅದರ ಸ್ಮರಣೆ ಬರಬೇಕು. ಇದರ ಧರ್ಮದಿಂದ ಇನ್ನೊಂದು ಪದಾರ್ಥದ ಸಮಾನ ಧರ್ಮವನ್ನು ಹೊಂದಿರುವಂತಹ ಒಂದು ಪದಾರ್ಥದ ಸ್ಮರಣೆ ಬರಬೇಕು, ಸರ್ಪದ ಸ್ಮರಣೆ ಬರಬೇಕು. ಆ ಸ್ಮರಣೆ ಬಂದು ಮತ್ತೆ ಬೆಳಕು ಮೊದಲಾದ ಕೊರತೆ ಯಾಕೆ ಬರುತ್ತೆ ಅದು ಅಂತ ಹೇಳಿದ್ರೆ ಯಾವುದೋ ಒಂದು ದೋಷದಿಂದ ಬರುತ್ತೆ. ಬೆಳಕಿರೋದಿಲ್ಲ, ಅಥವಾ ನಮ್ಮ ಕಣ್ಣಿನಲ್ಲಿ ದೋಷವಿರಬಹುದು. ಈ ರೀತಿ ಇದೆಲ್ಲವೂ ಇದ್ದರೇನೆ ಒಂದು ಭ್ರಮೆ ಆಗೋಕ್ಕೆ ಸಾಧ್ಯ. ಇದರಲ್ಲಿ ಅದ್ವೈತ ಪಕ್ಷದಲ್ಲಿ ಹೇಳುವಾಗ ಅಧಿಷ್ಠಾನ ಒಂದು ಮಾತ್ರ ಸತ್ಯ, ಮಿಕ್ಕಿದೆಲ್ಲ ಮಿಥ್ಯೆ ಅಂತ ಹೇಳೋದು. ಸಾಧಾರಣ ಧರ್ಮವೂ ಇಲ್ಲ, ಆರೋಪಿತವಾದ ವಸ್ತುವಿನ ಸ್ಮರಣೆ ಅನ್ನೋದಿಲ್ಲ, ದೋಷ ಅನ್ನೋದು ಇಲ್ಲ, ಎಲ್ಲ ಮಿಥ್ಯೆ. ಅಧಿಷ್ಠಾನ ಮಾತ್ರ ಸತ್ಯ ಅಂತ ಹೇಳಿದ್ರೆ ಅಧಿಷ್ಠಾನ ಮಾತ್ರ ಯಾಕೆ ಸತ್ಯವಾಗಬೇಕು? ಅದು ದೋಷ, ಅದು ಕೂಡ ಮಿಥ್ಯೆ ಆಗ್ಬೋದಲ್ಲ. ಅವಿದ್ಯೆ ಅನ್ನೋದು ಮಿಥ್ಯೆ ಅಂತ ಹೇಳಿದ್ರೆ
ಅದು ಹೇಗೆ ಮಿಥ್ಯೆ ಅಂತ ಹೇಳ್ತೀರಾ, ಕಲ್ಪಿತಬಾರದು, ಅದಕ್ಕೊಂದು ದೋಷ ಇರಬೇಕಲ್ಲ ಅಂದರೆ ಅವಿದ್ಯೆ ಅನಾದಿ. ಆದ್ದರಿಂದ ಆದಿಯೇ ಇಲ್ಲದೆ ಇರೋದ್ರಿಂದ ಅನವಸ್ಥಾನ ದೋಷ ಬರೋದಿಲ್ಲ ಅಂತ ಹೇಳಿದ್ರೆ, ಬ್ರಹ್ಮವು ಮಿಥ್ಯೆ ಅಂತ ಹೇಳಿ ಅದು ಅನಾದಿ ಅಂತ ಹೇಳಿ ಆಗ ಅದಕ್ಕೂ ಅನವಸ್ಥೆ ದೋಷ ಬರೋದಿಲ್ವಲ್ಲ. ಅಧಿಷ್ಠಾನವು ಕೂಡ ಮಿಥ್ಯೆ ಅಂತ ಹೇಳಿ ಅದನ್ನು ಅನಾದಿ ಅಂತ ಹೇಳಿದ್ರೆ ಅದಕ್ಕೂ ಈ ದೋಷ ಬರೋದಿಲ್ಲ ಅಂತ ಇಲ್ಲಿ ತರ್ಕ ಮಾಡ್ತಾ ಇದ್ದಾರೆ ಸ್ವಾಮಿ ದೇಶಿಕರು ಹೇಳುವಾಗ. ನ ಅಧಿಷ್ಠಾನ ಅನವಸ್ಥಾ ಭವತು ಯಥಾ ನಾಸ್ತಿ ಅವಿದ್ಯಾ ಅನವಸ್ಥಾ. ಅವಿದ್ಯೆ ಅನವಸ್ಥೆ ಹೇಗೆ ಇಲ್ಲವೋ ನಿಮಗೆ, ಅಧಿಷ್ಠಾನ ಅನವಸ್ಥಾ ಅಪಿ ನ ಭವತು. ಅಧಿಷ್ಠಾನದಲ್ಲೂ ಅನವಸ್ಥೆ ಆಗದೆ ಇರಲಿ, ಅದನ್ನು ನೀವು ಮಿಥ್ಯೆ ಅಂತ ಹೇಳಿಬಿಟ್ಟು ಅನಾದಿ ಅಂತ ಹೇಳ್ಬೋದಲ್ಲ. ಅದಕ್ಕೆ ನೀವು ಉತ್ತರ ಕೊಡ್ತೀರಾ ಅಂತ ಹೇಳಿದ್ರೆ ಉತ್ತರ ಕೊಡೋದು ಕಷ್ಟ. ಬ್ರಹ್ಮ ಸತ್ಯ ಅಂತ ಹೇಗೆ ಒಪ್ಕೊಳ್ಬೇಕಾಗಿಲ್ವಲ್ಲ ಅನ್ನೋದು ಇದು ಮೊದಲು ತಿರೋಧಾನ ಅನುಪಪತ್ತಿ ಅಂತ ಹೇಳಿಬಿಟ್ಟು ಮೊದಲ ಅನುಪಪತ್ತಿ ಇದರಲ್ಲಿ ಅದನ್ನು ಹೇಳಿದ್ರು. ಈಗ ಅವಿದ್ಯೆ ಅನ್ನುವುದರ ಕಲ್ಪನಾ ಅನುಪಪತ್ತಿ, ಅವಿದ್ಯೆ ಕಲ್ಪನೆ ಮಾಡೋದಕ್ಕೆ ಸಾಧ್ಯವಿಲ್ಲ ನೀವು ಅನ್ನೋದನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ದೋಷಾಭಾವೇಪಿ ಅವಿದ್ಯಾ ಸ್ಫುರತಿ ಯದಿ ತತಃ ಕಿನ್ನ ವಿಶ್ವಂ ತಥಾ ಸ್ಯಾತ್ ಸಾ ಚ ಅನ್ಯಾಂ ಕಲ್ಪಿತಾಂ ಚೇತ್ ಅಭಿಲಷತಿ ತಥಾ ಸಾಪಿ ಚೇತಿ ಅವ್ಯವಸ್ಥಾ ನಾಪೇಕ್ಷಾ ಚೇತ್ ಅನಾದೇಃ ಅಕಲುಷ ಧಿಷಣಾ ಗೋಚರತ್ವಾತ್ ಸತಿ ಸ್ಯಾತ್ ಬ್ರಹ್ಮೈವಾಸ್ಯಾಸ್ತು ದೋಷಃ ಯದಿ ನತು ವಿರಮೇತ್ ಬ್ರಹ್ಮಣಃ ನಿತ್ಯಭಾವಾತ್. ಕಡೆಯಲ್ಲಿ ದೋಷ ಬ್ರಹ್ಮನಲ್ಲೇ ಬಂದು ನಿಂತ್ಕೊಳ್ಬೇಕು ಅಂತ ಹೇಳ್ತಾರೆ. ಅವಿದ್ಯೆ ಅನ್ನೋದು ಯಾಕೆ ನೀವು ಕಲ್ಪನೆ ಮಾಡ್ತೀರಾ, ಅದಕ್ಕೆ ಅವಶ್ಯಕತೆಯೇ ಇಲ್ಲವಲ್ಲ, ಕಲ್ಪನೆನೇ ಮಾಡಬೇಕಾಗಿಲ್ಲ ಅವಿದ್ಯೆ ಅನ್ನೋದು ಅಂತ ಹೇಳ್ತಿದ್ದಾರೆ ಇಲ್ಲಿ. ಯಾಕೆ ಅಂದರೆ ದೋಷಾಭಾವೇಪಿ ಅವಿದ್ಯಾ ಯದಿ ಸ್ಫುರತಿ, ಮಿಥ್ಯೆಯಾದ ಒಂದು ಅವಿದ್ಯೆ ಯಾವ ಒಂದು ದೋಷದ ಕಾರಣವೂ ಇಲ್ಲದೆ ನಮಗೆ ತೋರ್ಬೇಕಾದ್ರೆ, ಯಾವುದೋ ಒಂದು ದೋಷದಿಂದ ತೋರ್ಬೇಕು ನಮಗೆ ಮಿಥ್ಯೆಯಾಗಿದ್ದರೆ. ಆದರೆ ದೋಷವಿಲ್ಲದೆ ಅದು ತಿಳಿಯಬೇಕಾದ್ರೆ ನಮಗೆ ವಿಶ್ವವು ಹಾಗೆ ಆಗ್ಬೋದಲ್ಲ. ಇವಾಗ ವಿಶ್ವವು ಕಂಡು ಬರ್ತಿದೆ, ಇಲ್ಲದೇ ಇರುವ ಪ್ರಪಂಚ ಕಂಡು ಬರ್ತಿದೆ. ಈ ಪ್ರಪಂಚ ಇಲ್ಲದೇ ಇರೋದ್ರಿಂದ ಯಾವುದೋ ದೋಷದಿಂದ ಬರ್ತಾ ಇರಬೇಕು. ಯಾಕೆ ಅಂದರೆ ನಿಜವಾಗೂ ಇಲ್ಲ, ಅದು ಯಾವುದೋ ದೋಷದ ಕಾರಣ ಅದು ಇರೋ ಹಾಗೆ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಆ ದೋಷ ಯಾವುದು ಅಂದರೆ ಅವಿದ್ಯೆ ಅಂತ ಹೇಳೋದು. ಅವಿದ್ಯೆಯೂ ಕೂಡ ದೋಷವೇ, ಮಿಥ್ಯೆ. ಅದಕ್ಕೂ ಒಂದು ದೋಷ ಇರಬೇಕಲ್ಲ ಅಂದರೆ ಇಲ್ಲ, ಅದಕ್ಕೆ ದೋಷ ಬೇಕಾಗಿಲ್ಲ, ದೋಷ ಇಲ್ಲದೇನೆ ಅದು ಕಂಡು ಬರುತ್ತೆ. ಅಂದರೆ ಅವಿದ್ಯೆ ಅನ್ನೋ ದೋಷ ಇಲ್ಲದೇನೆ ಪ್ರಪಂಚನೂ ಕಂಡು ಬರ್ಬೋದಲ್ಲ. ಅವಿದ್ಯೆ ಯಾಕೆ ಕಲ್ಪನೆ ಮಾಡಬೇಕು, ಪ್ರಪಂಚ ತಾನೇ ಕಂಡು ಬರ್ಬೋದಲ್ಲ. ಅವಿದ್ಯೆ ಅನ್ನೋದು ಯಾಕೆ ಕಲ್ಪನೆ ಮಾಡ್ತೀರಾ ಮಧ್ಯದಲ್ಲಿ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ತತಃ ವಿಶ್ವಂ ತಥಾ ಕಿಂ ನ ಸ್ಯಾತ್, ಪ್ರಪಂಚವೂ ಹಾಗೆ ಮಾಡ್ಬೋದಲ್ಲ. ಅವಿದ್ಯೆ ಮಿಥ್ಯಾಭೂತವಾದರೂ ಅದನ್ನು ಕಲ್ಪಿಸೋಕ್ಕೆ ಇನ್ನೊಂದು ಅವಿದ್ಯೆಯ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅದು ಅನಾದಿ. ಅವಿದ್ಯೆ ಮಿಥ್ಯೆ ಆದರೂ ತನಗೆ ತಾನೇ ಕಲ್ಪಕ ಅಂತ ಹೇಳ್ದಂಗಾಗುತ್ತೆ. ಇದರಿಂದ ಮಿಥ್ಯೆಯಾದ ಪ್ರಪಂಚವೂ ಸಹ ತನ್ನ ಕಲ್ಪನೆ ಅಥವಾ ತೋರಿತೆಗೆ ಮತ್ತೊಂದು ಕಾರಣ ಅಪೇಕ್ಷಿಸದೆ ಸ್ವಯಂ ಮಿಥ್ಯೆಯಾಗಿ ತೋರಲಿ. ಅದಕ್ಕೆ ಯಾಕೆ ಅವಿದ್ಯೆ ಅನ್ನೋದನ್ನು ಕಷ್ಟಪಟ್ಟು ನಾವು ಕಲ್ಪನೆ ಮಾಡಬೇಕು. ಅವಿದ್ಯಾ ಕಲ್ಪನೆ ಅಪ್ರಾಮಾಣಿಕ ಆಗುತ್ತೆ. ಹೀಗಾಗದೆ ಹೋದರೆ ಹೇಳಿದ್ರು ಸಾಚ ಅನ್ಯಾಂ ಕಲ್ಪಿತಾಂ ಅಭಿಲಷತಿ ಚೇತ್ ಸಾಪಿ ಚ ತಥಾ ಇತಿ ಅವ್ಯವಸ್ಥಾ. ಇಲ್ಲ ಇಲ್ಲ, ಅವಿದ್ಯೆ ಮಿಥ್ಯೆ, ಅದಕ್ಕೆ ಇನ್ನೊಂದು ಅವಿದ್ಯೆ ಇರಬೇಕು ಅಂದರೆ ಅದಕ್ಕೆ ಇನ್ನೊಂದು ಅವಿದ್ಯೆ ಇರಬೇಕು, ಆ ಅವಿದ್ಯೆಗೆ ಮತ್ತೊಂದು ಅವಿದ್ಯೆ, ಹೀಗೆ ಅನವಸ್ಥೆ ಆಗುತ್ತೆ. ಅವಿದ್ಯೆ ಪರಂಪರೆ ಕೊನೆಯೇ ಇಲ್ಲದೆ ಇರೋದಿಲ್ಲ, ಅನವಸ್ಥಾ ದೋಷ ಆಗುತ್ತೆ. ಆದ್ದರಿಂದ ಮಿಥ್ಯೆ ಆದರೂ ಅವಿದ್ಯೆ ಅಪೇಕ್ಷೆಯೇ ಇಲ್ಲದೆ ಇರಬಹುದು ಅಂತ ಹೇಳಿದ್ರೆ ಜಗತ್ತು ಹಾಗೆ ಆಗ್ಬೋದಲ್ಲ. ಜಗತ್ತಿಗೆ ಮಾತ್ರ ಯಾಕೆ ಅವಿದ್ಯೆ ಅನ್ನೋ ದೋಷವನ್ನು ನಾವು ಕಲ್ಪನೆ ಮಾಡಬೇಕು, ಜಗತ್ತಿನ ವಿಷಯದಲ್ಲೂ ಹಾಗೆ ಹೇಳ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಮಿಥ್ಯೆಯಾದರೂ ಕೂಡ ಇನ್ನೊಂದು ಅವಿದ್ಯೆಯ ಅಪೇಕ್ಷೆ ಇಲ್ಲ ಅಂತ ಹೇಳಿದ್ರೆ ಮಿಥ್ಯೆಯಾದ ಜಗತ್ತಿನ ತೋರಿಗೂ ಅವಿದ್ಯೆಯ ಅಪೇಕ್ಷೆ ಇಲ್ಲದೆ ಆಗ್ಬೋದರಿಂದ ಅವಿದ್ಯೆಯೇ ಅಪ್ರಾಮಾಣಿಕ, ಪ್ರಮಾಣದಿಂದ ನಿರೂಪಣೆ ಮಾಡೋಕ್ಕಾಗೋದಿಲ್ಲ ನೀವು. ಯಾವೆಲ್ಲ ಅದು ಅನಾದಿ ಅಂತ ಹೇಳ್ಬಿಟ್ರು. ಅನಾದಿ ಆದ್ದರಿಂದ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಅನಾದೇಹೇ ಅಪೇಕ್ಷಾ ನಚೇತೆ, ಆದಿಯೇ ಇಲ್ಲದೆ ಇರೋದಕ್ಕೆ ನೀವು ಹೇಗೆ ಪ್ರಶ್ನೆ ಮಾಡ್ತೀರಾ ಅಂತ ಹೇಳಿದ್ರೆ ಅಕಲುಷ ದಿಷಣ ಗೋಚರ ಸ್ವಾತ್ ಸತಿ ಸ್ಯಾತ್. ಅದಕ್ಕೆ ಹೇಳಿದ್ರು ದೋಷರೂಪವಾದ ಕಾರಣ ಅಪೇಕ್ಷೆ ಇಲ್ಲದೆ ಅನಾದಿ ಕಾಲದಿಂದ ಇದ್ದರೆ ಆವಾಗ ಅದು ಸತ್ಯವೇ ಆಗ್ಬಿಡುತ್ತೆ.
ದೋಷವೇ ಆಗೋದಿಲ್ಲ ಆವಾಗ. ಯಾಕೆಂದ್ರೆ ಅನಾದಿಯಿಂದ ಬರ್ತಾನೆ ಇದೆಯಲ್ಲ, ಒಂದು ಕಾರಣವೇ ಇಲ್ಲದೆ, ಅದಕ್ಕೆ ಕಾರಣದ ಅಪೇಕ್ಷೆ ಇಲ್ಲದೆ ಇರುವ ದೋಷ ಅನಾದಿ ಕಾಲದಿಂದ ಬರ್ತಿದ್ರೆ ಅದು ಸತ್ಯ ತಾನೇ ಆಗಬೇಕು, ಸತ್ಯವೇ ಆಗಬೇಕಾಗತ್ತೆ. ಅಲ್ಲ, ಇಲ್ಲ ಅದು ಮಿಥ್ಯೆಯೇ ಅಂತ ಹೇಳಿದ್ರೆ ಬ್ರಹ್ಮವೇ ಆವಾಗ ದೋಷವಾಗಬೇಕು, ಕಾರಣವಾಗಬೇಕು. ಬ್ರಹ್ಮೈವತು ಯದಿ ದೋಷಃ ಬ್ರಹ್ಮಣ ನಿತ್ಯಭಾವಾತ್ ನತು ವಿರಮೇತ್. ಬ್ರಹ್ಮವೇ ಅದಕ್ಕೆ ಕಾರಣವಾದರೆ, ಬ್ರಹ್ಮವು ನಿತ್ಯವಾದ್ದರಿಂದ ಅವಿದ್ಯೆಯು ನಿತ್ಯವಾಗಿರ್ಬೇಕು ಅವಾಗ. ಯಾಕೆಂದ್ರೆ ಕಾರಣ ನಿತ್ಯವಾದ್ದರಿಂದ ಕಾರ್ಯ ನಿತ್ಯ ಆಗಬೇಕು. ಆದ್ದರಿಂದ ಅವಿದ್ಯೆಯು ನಿತ್ಯವಾಗಿ ನಿಮಗೆ ಮೋಕ್ಷವೇ ಸಿಗೋದಿಲ್ಲ. ಬ್ರಹ್ಮನಿಗೆ ಅನಿರ್ಮೋಕ್ಷ ಪ್ರಸಂಗ ಅನ್ನೋದು ಉಂಟಾಗುತ್ತಾಗ. ಬ್ರಹ್ಮದಿಂದಲೇ ಅವಿದ್ಯೆ ಕಲ್ಪಿತವಾದ್ದರಿಂದ ಬ್ರಹ್ಮವೇ ಅವಿದ್ಯೆಗೆ ಕಾರಣವಾದ ದೋಷ. ಬ್ರಹ್ಮ ನಿತ್ಯವಾದ್ದರಿಂದ ಅವಿದ್ಯೆಯು ನಿತ್ಯವಾಗಿ ನಿವೃತ್ತಿ ಆಗೋದಿಲ್ಲ. ಆಗ ಯಾರಿಗೂ ಕೂಡ ಮೋಕ್ಷ ಅನ್ನೋ ಪರಮ ಪುರುಷಾರ್ಥ ಸಾಧಿಸಲು ಸಾಧ್ಯವೇ ಇಲ್ಲ ಅನ್ನೋದು ಈ ಒಂದು ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಇದೆಲ್ಲ ಸಾಮಾನ್ಯವಾದ ತರ್ಕಗಳು. ಇದರಲ್ಲಿ ಅವಿದ್ಯೆ ವಿಷಯದಲ್ಲಿ ಬೇಕಾದಷ್ಟು ಶ್ರೀಭಾಷ್ಯರು ಜಿಜ್ಞಾಸಾಧಿಕರಣದಲ್ಲಿ ವಿಸ್ತಾರವಾಗಿ ಸಪ್ತವಿಧ ಅನುಪಪತ್ತಿಗಳನ್ನು ತೋರಿಸಿದರು. ಸಂಸ್ಕೃತದಲ್ಲಿಯೂ ಸಂಗ್ರಹವಾಗಿಯೇ ಇದೆ ಇದು. ಅವಿದ್ಯಾಯಾ ಕಲ್ಪನಾ ಅನುಪಪತ್ತಿಂ ಪ್ರದರ್ಶಯತಿ. ಕಲ್ಪನಾ ಅನುಪಪತ್ತಿ ಅನ್ನೋದು ಇಲ್ಲಿ ದೋಷಾಭಾವೇಪಿ ಅತಿರಿಕ್ತಸ್ಯ ದೋಷಸ್ಯ ಅಭಾವೇ ಅಪಿ, ಅದಕ್ಕಿಂತ ಬೇರೆಯಾದ ಇನ್ನೊಂದು ದೋಷ, ಅದಕ್ಕೆ ಕಾರಣವಾದ ದೋಷವಿಲ್ಲದೆ ಇದ್ರೂ ಅವಿದ್ಯೆ ಎನ್ನುವುದು ಮಿಥ್ಯಾಭೂತವಾದ ಅವಿದ್ಯೆಯು ಸ್ಫುರತಿ, ಭಾಸತೆ, ತೋರುತ್ತೆ. ಆಗ ತರ್ಹಿ ವಿಶ್ವಂ ತಥಾ ಕಿಂ ನ ಸ್ಯಾತ್, ವಿಶ್ವವೂ ಹಾಗೆ ಕಂಡು ಬರ್ಬೋದಲ್ಲ. ತಥಾ ಚ ಅವಿದ್ಯಾ ಸಾಕ್ಷಿಭೂತಂ ಬ್ರಹ್ಮ ಅವಿದ್ಯಾಂ ಕಲ್ಪಯಿತ್ವಾ ಅವಿದ್ಯಮಾನಂ ಜಗತ್ ಪಶ್ಯತಿ. ಅವಿದ್ಯಾ ಕಲ್ಪನಂ ವಿನಾ ಏವ ಜಗದ್ಬ್ರಹ್ಮ ಏವ ಬ್ರಹ್ಮಣಃ ಕುತೋ ನ ಭವೇತ್. ಅವಿದ್ಯೆಯನ್ನು ಕಲ್ಪನೆ ಮಾಡದೇನೆ ಪ್ರಪಂಚವನ್ನೇ ನೇರವಾಗಿ ಕಲ್ಪನೆ ಮಾಡ್ಕೋಬಹುದಲ್ಲ. ಒಂದು ಅವಿದ್ಯೆ ಅಂತ ಕಲ್ಪನೆ ಮಾಡಿಕೊಂಡು ಅದ್ರ ಮೂಲಕ ಪ್ರಪಂಚವನ್ನು ಕಲ್ಪನೆ ಮಾಡಿಕೊಂಡು ಯಾಕೆ ಕಷ್ಟಪಡಬೇಕು? ಪ್ರಪಂಚವೇ ನೇರವಾಗಿ ಕಲ್ಪನೆ ಮಾಡ್ಕೋಬೋದಲ್ಲ ಅಂತ ಹೇಳಿ ತದ್ದೇತೋರೇವ ತದ್ದೇತುತ್ವೇ ಮಧ್ಯೆ ಕಿಂತೇನ ನ್ಯಾಯ ಅಲ್ಲಿ. ಆ ಇದರಿಂದ ಕಾರಣಕ್ಕೆ ಇದು ಕಾರಣ ಆದರೆ ಮಧ್ಯದಲ್ಲಿ ಇನ್ನೊಂದು ಯಾಕೆ ಅವಿದ್ಯೆ ಬೇಕು ಅಂತ. ಇದು ದೋಷವೇ, ಅದು ದೋಷವೇ, ಇದಕ್ಕೂ ಕಾರಣವಿಲ್ಲ, ಇದಕ್ಕೂ ಮಿಥ್ಯೆಯಾದ ಕಾರಣ ಅಂತ ಹೇಳಿದ್ರೆ ಇದು ಬೇಕಾಗೇ ಇಲ್ಲ ಅವಾಗ. ಆದ್ದರಿಂದ ಅವಿದ್ಯಾ ಕಲ್ಪನಾ ಹೇತೋ ಸಾಕ್ಷಿತ್ವಸ್ಯೈವ ತದ್ದೇತುತ್ವೇ ಜಗದ್ದರ್ಶನ ಹೇತುತ್ವೇ ಮಧ್ಯೆ ಬ್ರಹ್ಮಣೋ ಮಧ್ಯೆ ಅವಿದ್ಯೆಯ ಪ್ರಯೋಜನಂ ಕಿಂ ಸಾಕ್ಷಾದೇವ ಜಗದ್ಬ್ರಹ್ಮ ಸಂಭವಾತ್. ಆದ್ದರಿಂದ ಇಲ್ಲಿ ಎರಡೆರಡು ಕಾರಣಗಳನ್ನು, ದೋಷಗಳನ್ನು ನೀವು ಕಲ್ಪನೆ ಮಾಡ್ಕೋಬೇಕಾಗಿಲ್ಲ. ನೇರವಾಗಿ ಪ್ರಪಂಚವನ್ನೇ ಯಾಕೆ ಕಲ್ಪನೆ ಮಾಡಬಾರ್ದು? ಬ್ರಹ್ಮ ಅವಿದ್ಯೆ ಎನ್ನುವ ದೋಷವನ್ನು ಬಂದು ಅದರ ಮೂಲಕ ಪ್ರಪಂಚದ ಕಲ್ಪನೆ ಅಂತ ಯಾಕೆ ಹೇಳಬೇಕು? ಪ್ರಪಂಚದ ಕಲ್ಪನೆ ಮಿಥ್ಯೆಯಾದ್ರಿಂದ ಅದಕ್ಕೆ ದೋಷ ಬೇಕು ಅಂದರೆ ಅವಿದ್ಯೆ ಎನ್ನುವ ದೋಷಕ್ಕೂ ಒಂದು ದೋಷ ಹೇಳಬೇಕಾಗತ್ತೆ. ಅವಿದ್ಯೆ ಅನಾದಿ ಅಂದರೆ ಪ್ರಪಂಚ ಭ್ರಮೆಯೇ ಅನಾದಿ ಆಗ್ಬಹುದಲ್ಲ. ಅವಿದ್ಯೆ ಅನ್ನೋದು ಯಾಕೆ ಕಲ್ಪನೆ ಮಾಡಬೇಕು ಮಧ್ಯ ಅನ್ನೋದು ಇಲ್ಲಿ ಪ್ರಶ್ನೆ. ಯದಿ ಬ್ರಹ್ಮ ವ್ಯತಿರಿಕ್ತೋ ದೋಷ ಅವಶ್ಯಕ ತರ್ಹಿ ಸಾ ಚ ಅವಿದ್ಯಾ ಚ ಅನ್ಯತ ಅವಿದ್ಯಾಂ ಕಲ್ಪಿತಾ ಅಭಿಲಷತಿ ಚೇತ್. ಬ್ರಹ್ಮಕ್ಕಿಂತ ಬೇರೆಯಾದ ಒಂದು ದೋಷ ಅವಶ್ಯಕ ಅಂತ ಅವಿದ್ಯೆಯನ್ನು ಕಲ್ಪನೆ ಮಾಡ್ತೀವಿ. ಅದಕ್ಕೂ ಒಂದು ಕಾರಣ ಹೇಳಬೇಕಾದ್ರೆ ಆ ದೋಷಕ್ಕೆ ಇನ್ನೊಂದು ಕಾರಣ ಹೇಳಬೇಕು, ಅದಕ್ಕೆ ಕಾರಣ ಹೇಳಬೇಕು. ಈ ರೀತಿ ಅನವಸ್ಥೆ ಆಗುತ್ತೆ. ಪ್ರಪಂಚದ ವಿಷಯದಲ್ಲಿಯೂ ಅದೇ ಪ್ರಶ್ನೆ ಬರುತ್ತೆ. ಸಾಪಿ ಏವಂ ಕಲ್ಪಿತಾ ಅವಿದ್ಯಾಪಿ ಅನ್ಯಾಮವಿದ್ಯಾಂ ಅಪೇಕ್ಷೇತ ಇತಿ ಹೇತೋಃ ಅವಿದ್ಯಾಪರಂಪರಾ ಅನವಸ್ಥಾ ಸ್ಯಾತ್. ಅದು ಇನ್ಫಿನಿಟ್ ರಿಗ್ರೆಸ್ ಅಂತ ಹೇಳ್ತೀವಲ್ಲ, ಹೋಗ್ತಾನೆ ಇದ್ರೆ ಕೊನೆ ಇಲ್ಲದೆ ಹೋಗೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಒಂದು ಕಡೆ ನಿಂತ್ಕೊಳ್ಬೇಕು. ಅದರಿಂದ ಅನಾದಿ ಅಂತ ಹೇಳಿ ಒಂದು ಅವಿದ್ಯೆಯನ್ನು ನಿಲ್ಲಿಸ್ಬಿಡ್ತೀವಿ ನಾವು. ಅನಾದಿಯಾದ ಅವಿದ್ಯೆಗೆ ಅವಿದ್ಯಾಂತರ ಅಪೇಕ್ಷಾ ಇಲ್ಲ, ಅದಕ್ಕೆ ಇನ್ನೊಂದು ಅಪೇಕ್ಷೆ ಅಂತ ಹೇಳಿದ್ರೆ ಕಲುಷಿತ ದಿಶಣಾ ಗೋಚರತ್ವಾತ್ ದೋಷ ಅಜನ್ಯ ಜ್ಞಾನ ವಿಷಯತ್ವಾತ್ ಸಾ ವಿದ್ಯಾ ಸತಿ ಸತ್ಯ ಸ್ಯಾತ್. ಬ್ರಹ್ಮನಿಗೆ ಯಾವ ದೋಷವೂ ಇಲ್ಲ. ಯಾವ ದೋಷವೂ ಇಲ್ಲದೆ ಇರೋದ್ರಿಂದ ಬ್ರಹ್ಮಜ್ಞಾನಕ್ಕೆ ಇದು ವಿಷಯವಾಗಿರಬೇಕು ಅವಿದ್ಯೆ. ಆದ್ದರಿಂದ ಇದು ನಿತ್ಯವಾಗಿಬಿಡುತ್ತೆ. ಆವಾಗ ಅನಾದಿ ಕಾಲದಿಂದ ಇದೆ ಅಂತ ಹೇಳಿದ್ರೆ ನಿತ್ಯವಾಗಿಬಿಡುತ್ತೆ. ಆದ್ದರಿಂದ ತಥಾ ಚ ಏತದ್ಭಂಗ
ಸತ್ಯದ್ವಯ ಅಂಗೀಕಾರ, ಆಗ ಅದ್ವೈತ ಭಂಗ ಚ ಅದ್ವೈತ ಭಂಗ, ಅದ್ವೈತವು ಹೋಗ್ಬಿಡುತ್ತೆ ಎರಡು ಸತ್ಯವಾಗಿಬಿಟ್ರೆ. ಆಗ ಅವ್ರು ಹೇಳಿದ್ರು ಬ್ರಹ್ಮಣ ಏವ ಅವಿದ್ಯಾಕಲ್ಪಕತ್ವಾತ್ ದೋಷಪದ ವಾಚ್ಯತ್ವಂ, ಬ್ರಹ್ಮವೇ ಕಲ್ಪನೆ ಮಾಡೋದ್ರಿಂದ ಅದುವೇ ಕಾರಣ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಬ್ರಹ್ಮವೇ ದೋಷ ಅಂತ ಹೇಳಿಬಿಟ್ರೆ ನಿತ್ಯವಾದ ಬ್ರಹ್ಮ ದೋಷ ಆದರೆ ದೋಷವು ಎಂದೆಂದಿಗೂ ಇರುತ್ತೆ, ಮೋಕ್ಷವೇ ಬರೋದಿಲ್ಲ. ಆವಾಗ ಕಲ್ಪಕಃ ಅಸ್ತು ಯದಿ ಬ್ರಹ್ಮಣಃ ನಿತ್ಯ ಭಾವಾತ್ ಅವಿದ್ಯಾ ಸಾಕ್ಷಿತ್ವಂ ವಿನಿತ್ಯಂ ಸ್ಯಾತ್ ಈ ಅನಿರ್ಮೋಕ್ಷ ಪ್ರಸಂಗ. ಇದು ಸಾಮಾನ್ಯವಾದ ದೂಷಣೆ. ಮುಂದಿನದು ಸ್ವಲ್ಪ ಬಹಳ ಕಷ್ಟವಾದ ತರ್ಕ. ಮುಂದಿನ ಶ್ಲೋಕದಲ್ಲಿ ನಿರೂಪಣೆ ಮಾಡೋದು ಭಾವರೂಪ ಅಜ್ಞಾನ ಅನ್ನೋದನ್ನು ನಿರೂಪಣೆ ಮಾಡ್ತಾರೆ. ಇದು ತುಂಬ ಕಷ್ಟವಾದ ವಿಷಯ. ಇದು ಭಾವರೂಪ ಅಜ್ಞಾನದ ನಿರೂಪಣೆ. ಅದು ಪ್ರತ್ಯಕ್ಷ ಅನುಮಾನ ಪ್ರಮಾಣದ ಆಗಮಗಳಿಂದ ಎಲ್ಲ ಸಿದ್ಧವಾಗಿದೆ ಅಂತ ಅವರು ವಾದ ಮಾಡ್ತಾರೆ. ಅದರ ವಿಷಯದಲ್ಲಿ ಪ್ರತ್ಯಕ್ಷದಿಂದ ಸಿದ್ಧವಲ್ಲ ಅನ್ನೋದನ್ನ ಮೊದಲು ಹೇಳ್ತಿದ್ದಾರೆ. ಭಾವರೂಪ ಅಜ್ಞಾನ ಅಂತ ಅವರು ನಿರೂಪಣೆ ಮಾಡೋದು ಬಹಳ ಸೂಕ್ಷ್ಮವಾಗಿ ನಿಧಾನವಾಗಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಕಷ್ಟವಾದ ವಾದ ಇದು. ಜ್ಞಾತೆ ಅಜ್ಞಾತೆಪ್ಯಭಾವ ಖಲು ದುರವಗಮಃ ಸಂವಿಧಸ್ತೇನ ಭಾವಃ ಸ್ಯಾದಜ್ಞಾನಂ ಯದೀಹಾಪಿ ಅಪರಿಹೃತಮಿದಂ ತದ್ವಿರೋಧಾದಿ ಸಾಮ್ಯಾತ್ ತುಲ್ಯೈವಾಕಾರಭೇದಾತ್ ಪರಿಹೃತಿರುಭಯೋಃ ತೃಪ್ತಿರತ್ರಾಧಿಕಾತೆ ಮುಗ್ಧೋಸ್ಮಿ ಇತ್ಯಾದಿ ಸಾಕ್ಷಾತ್ ಕೃತಿರಪಿ ನಿಯತಂ ತತ್ ಪ್ರತಿದ್ವಂದ್ವಿಗರ್ಭ. ಇಲ್ಲಿ ಒಂದು ಸೂಕ್ಷ್ಮವಾದ ವಿಷಯ, ಬಹಳ ಭಾಷ್ಯಕಾರರು ಇದನ್ನು ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಭಾವರೂಪ ಅಜ್ಞಾನ ಅನ್ನೋದು ಇದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟು, ಈ ಅಜ್ಞಾನ ಅಂತ ಹೇಳುವಂತಹದ್ದು ಅಭಾವರೂಪವೋ ಭಾವರೂಪವೋ ಅನ್ನೋದು ಒಂದು ಪ್ರಶ್ನೆ. ಅಜ್ಞಾನ ಅಂತ ಹೇಳಿದ್ರೆ ಜ್ಞಾನದ ಅಭಾವ ಅನ್ನೋದು ನಾವು ಹೇಳುವಂತಹದ್ದು. ಜ್ಞಾನಾಭಾವವೇ ಅಜ್ಞಾನ ಅಂತ ಹೇಳುವಂತಹದ್ದು. ಈ ಅಜ್ಞಾನ ಟಿವಿ ಹಾಕಬಹುದು, ಬೇಕಾದ್ರೆ ಟಿವಿ ಹಾಕೋಬಹುದು. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು, ಇಲ್ಲ ಅಂದ್ರೆ ನಾ ಎಲ್ಲರನ್ನೂ ಮ್ಯೂಟ್ ಮಾಡೋದು ತೆಗಿಬೇಕಾಗುತ್ತೆ. ಮ್ಯೂಟ್ ಮಾಡ್ಕೊಂಬಿಡಿ. ಅಸ್ಯಾಹ ಇಲ್ಲಿ ಹೇಳ್ತಿರುವಾಗ ಏನು ಹೇಳ್ತಿದ್ದಾರೆ ಅಂದರೆ ಭಾವರೂಪ ಅಜ್ಞಾನ ಅನ್ನೋದನ್ನ ಈಗ ನಿರೂಪಣೆ ಮಾಡ್ತಾರೆ. ಅದು ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಸಿದ್ಧಾಂತ. ಅಜ್ಞಾನ ಅಂತ ಹೇಳಿದ್ರೆ ಜ್ಞಾನಾಭಾವ ಅನ್ನೋದು ಸಿದ್ಧಾಂತ. ಆಬ್ಸೆನ್ಸ್ ಆಫ್ ನಾಲೆಡ್ಜ್, ಅದುವೇ ಇಗ್ನೋರೆನ್ಸ್ ಅಂತ ಹೇಳೋದು. ಈಗ ಒಂದು ರಾಕೆಟ್ ಸೈನ್ಸ್ ಅಂತ ಒಂದು ಯಾವುದೋ ಒಂದು ಸಬ್ಜೆಕ್ಟ್, ನನಗೆ ಅದರ ವಿಷಯದ ಜ್ಞಾನವಿಲ್ಲ ಅಂತ ಹೇಳಿದ್ರೆ ಜ್ಞಾನಾಭಾವ. ಅದರ ವಿಷಯದಲ್ಲಿ ಅಜ್ಞಾನ ಇದೆ ಅಂತ ಹೇಳಿದ್ರೆ ಅದರ ವಿಷಯದ ಜ್ಞಾನ ಇಲ್ಲ ಅನ್ನೋದು ಅದಕ್ಕೆ ಅರ್ಥ, ಜ್ಞಾನ ಅಭಾವ. ಈ ಜ್ಞಾನದ ಅಭಾವ ಇರಬೇಕಾದ್ರೆ ಪ್ರತಿಯೋಗಿ ಜ್ಞಾನ ಅನ್ನೋದು ಬೇಕು. ಅದಕ್ಕೆ ಕೌಂಟರ್ ಪೊಸಿಷನ್ ಇರುವಂತಹ ಒಂದು ಜ್ಞಾನ. ಈ ರಾಕೆಟ್ ಸೈನ್ಸ್ ವಿಷಯದಲ್ಲಿ ಜ್ಞಾನ ಇಲ್ಲ ಅನ್ನುವ ಜ್ಞಾನ ನನಗಿರಬೇಕು. ಅದರ ವಿಷಯದಲ್ಲಿ ಅಜ್ಞಾನವಿದೆ ಅನ್ನುವ ಜ್ಞಾನ ನನಗೆ ಇದ್ದರೆ ಅದು ಜ್ಞಾನಾಭಾವ ಅಂತ ಹೇಳ್ಬೋದು. ಅವಾಗ ಯಾವುದೋ ಒಂದು ರಾಕೆಟ್ ಸೈನ್ಸ್ ವಿಷಯ ಜ್ಞಾನ ನನಗೆ ಇಲ್ಲ, ಆ ವಿಷಯದಲ್ಲಿ ಅಜ್ಞಾನವಿದೆ ಅಂದರೆ ಅದರ ಜ್ಞಾನ ನನ್ನಲ್ಲಿ ಇಲ್ಲ, ಜ್ಞಾನದ ಅಭಾವ ಇರಬೇಕು. ಜ್ಞಾನದ ಅಭಾವ ಇದೆ ಅನ್ಬೇಕಾದ್ರೆ ಜ್ಞಾನದ ಅಭಾವ ಇದೆ ಅನ್ನುವ ಜ್ಞಾನ ಇದ್ರೇನೆ ಹೇಳಕ್ ಸಾಧ್ಯ. ಜ್ಞಾನದ ಅಭಾವವಿದೆ ಅನ್ನುವ ಜ್ಞಾನವೇ ಇಲ್ಲದೆ ಹೋದರೆ ಜ್ಞಾನಾಭಾವ ಹೇಳಕ್ಕಾಗೋದಿಲ್ಲ, ಅದು ಜ್ಞಾನವಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಇದು ಆಗ ಅದು ಭಾವರೂಪ ಜ್ಞಾನ ಅಂತ ಹೇಳ್ತಾರೆ ಅವರು. ಅಭಾವರೂಪವಾದ ಜ್ಞಾನವಲ್ಲ, ಜ್ಞಾನದ ಅಭಾವವಲ್ಲ, ಅಜ್ಞಾನದ ಭಾವ ಅಂತ ಅಲ್ಲಿ ಹೇಳ್ತಾರೆ. ಇದು ಬರೀ ಇದು ಯಾಕೆ ಅಂದರೆ ಇದೆಲ್ಲ ಬರೋದು ಸುಷುಪ್ತಿಯ ವಿಷಯದಲ್ಲಿ ಬರೋದು. ಇಂಗ್ಲೀಷಲ್ಲಿ ಹೇಳಿದ್ರೆ ಅದನ್ನು ಇದರಲ್ಲಿ ಆಬ್ಸೆನ್ಸ್ ಆಫ್ ನಾಲೆಡ್ಜ್ ಅಲ್ಲ, ಅದು ಪ್ರೆಸೆನ್ಸ್ ಆಫ್ ಇಗ್ನೋರೆನ್ಸ್ ಅಂತ ಹೇಳಬೇಕು. ಆಬ್ಸೆನ್ಸ್ ಆಫ್ ನಾಲೆಡ್ಜ್ ಅಂತ ಹೇಳೋಕ್ಕಾಗಲ್ಲ, ಪ್ರೆಸೆನ್ಸ್ ಆಫ್ ಇಗ್ನೋರೆನ್ಸ್, ಭಾವರೂಪವಾದ ಅಜ್ಞಾನ ಅಂತ ಹೇಳಬೇಕು. ಅಜ್ಞಾನದ ಭಾವ ಪಾಸಿಟಿವ್, ನಾಲೆಡ್ಜ್ದ ಆಬ್ಸೆನ್ಸ್ ಅಲ್ಲ, ಇಗ್ನೋರೆನ್ಸ್ದು ಪ್ರೆಸೆನ್ಸ್ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಇದು ಯಾಕೆ ಈ ರೀತಿ ಹೀಗೆ ನಿರೂಪಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಜ್ಞಾನದ ಅಭಾವ ಹೇಳಿದ್ರೆ ಜ್ಞಾನ ಉತ್ಪನ್ನವಾಗಬೇಕು ನಮಗೆ ಶಾಸ್ತ್ರದಿಂದ. ಬ್ರಹ್ಮಜ್ಞಾನ ಅನ್ನೋದು ಬ್ರಹ್ಮ ಒಂದೇ ಜ್ಞಾನ,
ಸತ್ಯವಾದದ್ದು ಬ್ರಹ್ಮ ಒಂದೇ. ತತ್ವಮಸಿ ಮೊದಲಾದ್ದರಿಂದ ಬ್ರಹ್ಮಜ್ಞಾನ, ಅವಿದ್ಯೆ ಹೋದರೆ ಬ್ರಹ್ಮಜ್ಞಾನ ತಾನೇ ಇರುತ್ತೆ, ಉಂಟಾಗುತ್ತೆ. ಆವಾಗ ಜ್ಞಾನ ಅನ್ನೋದು ಉತ್ಪನ್ನವಾಗೋದಿಲ್ಲ. ನಿತ್ಯವಾದ ವಸ್ತು ಬ್ರಹ್ಮ ಅನ್ನುವ ಜ್ಞಾನ ನಿತ್ಯವಾದ ವಸ್ತು, ಉತ್ಪನ್ನವಾಗೋದಲ್ಲ. ಅದು ಅಭಾವವಿದ್ದರೆ ಉತ್ಪನ್ನವಾಗಬೇಕು. ರಾಕೆಟ್ ಸೈನ್ಸ್ ವಿಷಯದಲ್ಲಿ ನನಗೆ ಜ್ಞಾನದ ಅಭಾವವಿದ್ದರೆ ಅದರ ವಿಷಯ ಓದಿ ತಿಳ್ಕೊಂಡ್ರೆ ಉತ್ಪನ್ನವಾಗುತ್ತೆ ಜ್ಞಾನ. ಆ ಉತ್ಪನ್ನವಾಗೋದೆಲ್ಲ ಅನಿತ್ಯ. ಒಂದು ದಿನ ಇವತ್ತು ತಿಳಿದಿರುತ್ತೆ, 10 ದಿನ ಬಿಟ್ಟರೆ ಮರೆತು ಹೋಗ್ಬಿಡುತ್ತೆ. ಉತ್ಪನ್ನವಾಗೋದೆಲ್ಲ ಅನಿತ್ಯ. ಅದು ಎಲ್ಲರೂ ಒಪ್ಕೊಳ್ಳೋ ನ್ಯಾಯ ಅದು. ಆದ್ದರಿಂದ ಬ್ರಹ್ಮಜ್ಞಾನ ಅನ್ನೋದು ಉತ್ಪನ್ನವಾಗೋದಿಲ್ಲ, ನಿತ್ಯವಾಗಿರುತ್ತೆ ಅದು. ಅದರ ವಿಷಯದ ಅಜ್ಞಾನ ಜ್ಞಾನದ ಅಭಾವ ಆಗಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ತತ್ವಮಸಿ ವಾಕ್ಯದಿಂದ ಅವಾಗ ಜ್ಞಾನ ಉಂಟಾಗಬೇಕಾಗುತ್ತೆ, ಹೊಸದಾಗಿ ಉಂಟಾಗೋದಿಲ್ಲ, ಇದ್ದೇ ಇದೆ ಅದು. ಆದ್ದರಿಂದ ಅದು ಭಾವರೂಪವಾದ ಅಜ್ಞಾನ ಅಂತ ಹೇಳ್ತಾರೆ ಅವರು. ಇದು ಬಹಳ ಸೂಕ್ಷ್ಮವಾಗಿ ನಿರೂಪಣೆ ಮಾಡ್ತಾರೆ. ಇದು ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ, ಇದೆಲ್ಲ ಸುಷುಪ್ತಿಯ ವಿಷಯದಲ್ಲಿ ಎಷ್ಟು ಗೂಢವಾಗಿದೆ ವಿಷಯ ಅಂದರೆ ಅದನ್ನು ಇಟ್ಟುಕೊಂಡು ಇಲ್ಲಿ ಈ ರೀತಿ ಅವರು ನಿರೂಪಣೆ ಮಾಡ್ತಾರೆ. ಸುಷುಪ್ತಿಯಲ್ಲಿ ಹೇಗಿರುತ್ತೆ ಅನ್ನೋದನ್ನು ಇಟ್ಟುಕೊಂಡು ಅದನ್ನು ಇಲ್ಲಿ ಈ ಶ್ಲೋಕದಲ್ಲಿ ಸ್ವಾಮಿ ದೇಶಿಕನ್ ನಿರೂಪಣೆ ಮಾಡ್ತಾ ಇದ್ದಾರೆ. ಅದನ್ನು ವಿವರಿಸ್ತಾರೆ ಇಲ್ಲಿ. ಬ್ರಹ್ಮಾಜ್ಞಾನವಾದಿಗಳಾದ ಶಾಂಕರರು ಅವಿದ್ಯೆ ಬ್ರಹ್ಮದಲ್ಲೇ ಇದೆ ಅಂತ ಹೇಳ್ತಾರೆ. ಎರಡು ಪಕ್ಷ ಇದೆ, ಒಂದು ಜೀವನಲ್ಲಿದೆ ಅಂತ, ಒಂದು ಬ್ರಹ್ಮನಲ್ಲಿದೆ ಅಂತ. ಶಂಕರರು ಹೇಳೋದು ಬ್ರಹ್ಮನಲ್ಲಿದೆ ಅಂತಾನೆ. ಆದರೆ ಅದಕ್ಕೆ ಮೇಲೆ ಅಭಿಪ್ರಾಯ ಭೇದಗಳು ಬಂತು. ವಿದ್ಯಾ ಸ್ವರೂಪವಾದ ಬ್ರಹ್ಮದಲ್ಲಿ ಅದರ ಅಭಾವ ರೂಪವಾದ ಅವಿದ್ಯೆ ಹೇಗಿರುತ್ತೆ? ಯಾಕೆಂದರೆ ಬ್ರಹ್ಮ ಜ್ಞಾನ, ಜ್ಞಾನದಲ್ಲಿ ಅಜ್ಞಾನ ಇರಕ್ಕೆ ಸಾಧ್ಯವಿಲ್ಲ. ಅಭಾವ ರೂಪವಾದ ಅವಿದ್ಯೆ ಅನ್ನೋದು ಜ್ಞಾನಾಭಾವ ಇರಕ್ಕೆ ಸಾಧ್ಯವಿಲ್ಲ. ಅವಿದ್ಯೆ ಭಾವರೂಪವಾಗಿರ್ಬೇಕು, ಆದ್ದರಿಂದ ಅಭಾವ ರೂಪ ಆಗಿರಬಾರ್ದು. ಅವಿದ್ಯೆಯೂ ಇದೆ, ಜ್ಞಾನವೂ ಇದೆ, ಎರಡೂ ಒಪ್ಕೊಳ್ಬೇಕು ಏಕಕಾಲದಲ್ಲಿ. ಯಾಕೆ ಅಂದರೆ ಜ್ಞಾನಾಭಾವ ಅಂದ್ಬಿಟ್ರೆ ಅಭಾವ ಭಾವ ಎರಡೂ ಒಟ್ಟಿಗೆ ಇರಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಭಾವವೂ ಎರಡೂ ಇದೆ ಅಂತ ಒಪ್ಕೊಳ್ಬೇಕು. ಜ್ಞಾನವೂ ಭಾವ, ಬ್ರಹ್ಮವೂ ಭಾವ, ಅದರ ಅಜ್ಞಾನವೂ ಕೂಡ ಭಾವರೂಪವೇ ಅಂತ ಒಪ್ಕೊಳ್ಬೇಕು. ಅಭಾವ ರೂಪವಾದರೆ ಭಾವ ಅಭಾವ ಒಂದಕ್ಕೊಂದಕ್ಕೆ ವಿರೋಧವಾದ್ದರಿಂದ ಒಂದೇ ಕಡೆ ಇರಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅವಿದ್ಯೆ ಅನ್ನೋದು ಭಾವರೂಪ ಅಂತ ಹೇಳಬೇಕು, ಅಭಾವ ರೂಪ ಅಂತ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ವಿರೋಧವಿಲ್ಲ ಅನ್ನುವಂತಹ ಅವರ ಮತವನ್ನು ಭಾವರೂಪವಾದ ಅಜ್ಞಾನ ಅನ್ನೋದೇ ಸಾಧ್ಯವಿಲ್ಲ ನಿರೂಪಣೆ ಮಾಡೋಕ್ಕೆ ಅಂತ ಹೇಳ್ತಿದ್ದಾರೆ. ಮೊದಲು ಅವ್ರು ಹೇಳಿದ್ರು ಪ್ರತ್ಯಕ್ಷವಾಗಿ ಸಿದ್ಧವಾಗುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಭಾವರೂಪ ಅಜ್ಞಾನ ಪ್ರತ್ಯಕ್ಷ ಸಿದ್ಧ ಅನ್ನೋದು ಮೊದಲನೆಯ. ಆಮೇಲೆ ಅನುಮಾನ ಇದೆ, ಬಲವಾಗಿದೆ ಅದು. ಇನ್ನು ಇದಕ್ಕಿಂತ ಅನುಮಾನದಿಂದ ಹೇಗೆ ಸಾಧಿಸ್ತಾರೆ ಅಂತ ಹೇಳೋದು. ಸುಷುಪ್ತಿಯಲ್ಲಿ ಹೇಳ್ತಾರೆ ಇಲ್ಲಿ, ಜ್ಞಾತೆ ಅಜ್ಞಾತೇಪಿ ಸಂವಿಧ ಅಭಾವ ದುರವಗಮ ಖಲು ತೇನ ಅಜ್ಞಾನಂ ಭಾವ ಸ್ಯಾತ್. ಎರಡು ವಿಷಯ ಬರುತ್ತೆ ಸುಷುಪ್ತಿಯಲ್ಲಿ. ಒಂದು ಸುಖಮಹಂ ಅಸ್ವಾಪ್ಸಂ ಅಂತುವ ಒಂದು ಜ್ಞಾನ, ಎದ್ದ ಮೇಲೆ ಬಹಳ ಸುಖವಾಗಿ ನಿದ್ದೆ ಮಾಡಿದೆ ಅನ್ನುವ ಒಂದು ಜ್ಞಾನ ನಮಗೆ ತಿಳಿಯುತ್ತೆ, ಸುಖವಾಗಿರೋದು ಅನ್ನುವ ಜ್ಞಾನ. ಎರಡನೆಯದು ನಕಿಂಚಿದಹಂ ಅಜ್ಞಾಸಿಷಂ ಅನ್ನೋದು. ಎರಡು, ಏನನ್ನು ತಿಳಿಲಿಲ್ಲ, ಸುಖವಾಗಿ ನಿದ್ದೆ ಮಾಡಿದೆ. ಎರಡು ಒಂದಕ್ಕೊಂದಕ್ಕೆ ವಿರೋಧ. ಸುಖವಾಗಿ ನಿದ್ದೆ ಮಾಡಿದೆ ಆದರೆ ಏನನ್ನು ತಿಳಿಲಿಲ್ಲ ಅನ್ನೋದು ಎರಡು ಕೂಡ ಅನುಭವ ಆಗುತ್ತೆ. ಇದು ಅನುಭವ ಸಿದ್ಧ. ಸುಖಮಸ್ವಾಪ್ಸಂ ಅನ್ನೋದು ಸಿದ್ಧ. ನಕಿಂಚಿದಹಂ ಅಜ್ಞಾಸಿಷಂ ಅನ್ನೋದು ಕೂಡ ಅನುಭವ ಸಿದ್ಧ. ಏನನ್ನೂ ತಿಳಿಯಲಿಲ್ಲ ಆದರೆ ಸುಖವಾಗಿ ನಿದ್ದೆ ಮಾಡಿದೆ, ಎರಡು ಅನುಭವ ಬರುತ್ತೆ ಇದರಲ್ಲಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನೂ ತಿಳಿಲಿಲ್ಲ ಅನ್ನೋ ಅನುಭವ, ಏನೂ ಅರಿತಿರಲಿಲ್ಲ ಅನ್ನೋದೇ ಅವಿದ್ಯೆ ಅಥವಾ ಅಜ್ಞಾನ. ಇದು ಸಾಮಾನ್ಯವಾದ ಏನನ್ನೂ ತಿಳಿದಿರಲಿಲ್ಲ ಅಂತ ಹೇಳ್ತೀವಿ ಹೊರತು, ಇದರಲ್ಲಿ ಹೇಳುವಾಗ ಬ್ರಹ್ಮ ವಿಷಯಕದ ಜ್ಞಾನದ ಅಭಾವವಿತ್ತು ಅನ್ನೋದು ಕೂಡ ತಿಳಿಯೋದಿಲ್ಲ. ಅಲ್ಲಿ ಪ್ರತಿಯೋಗಿ ಜ್ಞಾನ ಇರೋದಿಲ್ಲ. ಅಲ್ಲಿ ಅವನಿಗೆ ಸುಷುಪ್ತಿಯಲ್ಲಿ ಬ್ರಹ್ಮ ವಿಷಯದಲ್ಲಿ ನನಗೆ ಅಜ್ಞಾನವಿದೆ ಅನ್ನುವ ಜ್ಞಾನ ಇರೋದಿಲ್ಲ. ಅಲ್ಲಿ ಸಾಮಾನ್ಯವಾಗಿ ಏನು ತಿಳಿಯೋದಿಲ್ಲ ಅನ್ನೋದಷ್ಟೇ ನಮಗೆ ತಿಳಿದು ಬರುತ್ತೆ. ಆದ್ದರಿಂದ ಬ್ರಹ್ಮ ವಿಷಯಕದ ಅಜ್ಞಾನ ಯಾವುದಿದೆಯೋ ಅದು ಭಾವರೂಪವಾಗಿರಬೇಕು. ಇದು ನಮಗೆ ಪ್ರತ್ಯಕ್ಷವಾಗಿ ತಿಳಿಯುತ್ತಿದೆಯಲ್ಲ ಸುಷುಪ್ತಿಯಲ್ಲಿ ಅಂತ ಹೇಳ್ತಾರೆ ಇವರು. ಆದ್ದರಿಂದ ಅದನ್ನ ಇಲ್ಲಿ ನಾವಿದ್ಯಾ ಇದು ಅಭಾವ ರೂಪವಾಗಬೇಕು. ಅದು ಅಭಾವ ರೂಪವಲ್ಲ,
ಭಾವರೂಪ ಅಂತ ಹೇಳಬೇಕು. ಅವಿದ್ಯಾ ನ ಅಂತ ಹೇಳಕ್ಕಾಗಲ್ಲ. ಅವಿದ್ಯಾ ಅಸ್ತಿ ಅಂತ ಹೇಳಬೇಕು. ಅವಿದ್ಯಾ ಇಲ್ಲ ಅಂದರೆ ಅಭಾವ ಆಗ್ಬಿಡುತ್ತೆ. ನಿದ್ರೆಯಲ್ಲಿ ಈ ಜ್ಞಾನಾಭಾವದ ಅನುಭವ ಬರಬೇಕಾದ್ರೆ ಈ ಅಭಾವ ಜ್ಞಾನಕ್ಕೆ ಒಂದು ಪ್ರತಿಯೋಗಿ ಜ್ಞಾನ ಅವಶ್ಯಕ. ಪ್ರತಿಯೋಗಿ ಜ್ಞಾನ ಅಂತ ಹೇಳಿದ್ರೆ ಇಂತಹ ಅಭಾವ ನನಗೆ ಇದೆ ಅನ್ನುವ ಜ್ಞಾನಕ್ಕೆ ಪ್ರತಿಯೋಗಿ ಜ್ಞಾನ ಅಂತ ಹೆಸರು. ಈ ವಿಷಯದಲ್ಲಿ ನನಗೆ ಜ್ಞಾನವಿಲ್ಲ ಅನ್ನುವ ಜ್ಞಾನ ಇರಬೇಕು ನನಗೆ, ಅದಕ್ಕೆ ಪ್ರತಿಯೋಗಿ ಜ್ಞಾನ ಅಂತ ಹೆಸರು. ಆ ಜ್ಞಾನ ಸುಷುಪ್ತಿಲಿರೋದಿಲ್ಲ ನಮಗೆ. ಬ್ರಹ್ಮ ವಿಷಯದಲ್ಲಿ ನನಗೆ ಅಜ್ಞಾನವಿದೆ ಅನ್ನುವ ಜ್ಞಾನ ಎಲ್ಲಿರುತ್ತೆ ಅವನಿಗೆ? ಸುಷುಪ್ತಿಯಲ್ಲಿ ಇರೋದಿಲ್ಲ. ನ ಕಿಂಚಿದಹಂ ಅಜ್ಞಾತಸ್ಯ ಅಂತ ಸಾಮಾನ್ಯವಾಗಿ ಏನು ತಿಳಿದಿಲ್ಲ ಅಂತ ಹೇಳ್ತಾನೆ ಅಷ್ಟೇನೆ. ಪ್ರತಿಯೋಗಿ ಜ್ಞಾನ ಇದ್ದರೆ ಏನು ತಿಳಿದಿರಲಿಲ್ಲ ಅನ್ನೋ ಅನುಭವ ಬರಲು ಸಾಧ್ಯವಿಲ್ಲ. ಆಗ ಅವನಿಗೆ ಈ ವಿಷಯವನ್ನು ತಿಳಿದಿಲ್ಲ ಅನ್ನುವ ಜ್ಞಾನ ಬರಬೇಕಾಗಿತ್ತು, ಪ್ರತಿಯೋಗಿ ಜ್ಞಾನ ಇದ್ದಿದ್ರೆ. ಆದರೆ ಹಾಗೆ ತಿಳಿಯೋದಿಲ್ಲ. ಆದ್ದರಿಂದ ಪ್ರತಿಯೋಗಿ ಜ್ಞಾನ ಇಲ್ಲ ಅಂತಲೇ ನಾವು ನಿಶ್ಚಯ ಮಾಡಬೇಕು ಅಂತ ಹೇಳಿದ್ರು. ಪ್ರತಿಯೋಗಿ ಜ್ಞಾನ ಇಲ್ಲದೆ ಹೋದರೆ, ಅದಿಲ್ಲದೆ ಅಭಾವ ಜ್ಞಾನ ಬರೋಕ್ಕೆ ಸಾಧ್ಯವಿಲ್ಲ. ನನಗೆ ರಾಕೆಟ್ ಸೈನ್ಸ್ ವಿಷಯದಲ್ಲಿ ಜ್ಞಾನವಿಲ್ಲ ಅನ್ನೋ ಜ್ಞಾನ ಇಲ್ಲದೆ ಹೋದರೆ ಅದರ ಒಂದು ಅಭಾವ ಹೇಳಕ್ಕಾಗೋದಿಲ್ಲ. ನಾನು ಅದಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಅನುಭವ ಬರಬಾರ್ದಾಗಿತ್ತು. ಆದ್ದರಿಂದ ಈಗ ತೋರುವ ಅಜ್ಞಾನ ಎಂಥದ್ದು ಅಂದರೆ ಪಾಸಿಟಿವ್ ಭಾವರೂಪವಲ್ಲ, ಆಬ್ಸೆನ್ಸ್ ಆಫ್ ನಾಲೆಡ್ಜ್ ಅಲ್ಲ, ಪ್ರೆಸೆನ್ಸ್ ಆಫ್ ಇಗ್ನೋರೆನ್ಸ್ ಅಂತ ಹೇಳಬೇಕು. ಭಾವರೂಪವಾದ ಅಜ್ಞಾನ ಇದೆ ಅಂತ ಹೇಳಬೇಕು, ಅಭಾವರೂಪ ಅಂತ ಹೇಳಕ್ಕಾಗೋದಿಲ್ಲ. ಇದು ಎಲ್ಲರಿಗೂ ಇರೋದ್ರಿಂದ ನೀವು ನಿರಾಕರಿಸಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೆ ಇಲ್ಲಿ ಹೇಳುವಾಗ ಇಲ್ಲಿ ಸಾಮಾನ್ಯವಾಗಿ ಒಂದು ತರ್ಕದಿಂದ ಇಲ್ಲಿ ಪರಿಹಾರ ಮಾಡ್ತಾರೆ. ಯದಿ ಹೀಗೆ ನೀವು ಹೇಳಿದ್ರೆ ಇಹಾಪಿ ತದ್ವಿರೋಧಿ ಸಾಮ್ಯಾತಿ ಇದಂ ಅಪರಿಹೃತಂ ಅಂತ ಹೇಳಿದ್ರು. ಅವಿದ್ಯೆ ನೀವು ಭಾವರೂಪ ಅಂತ ಹೇಳಿದ್ರು. ವಿದ್ಯೆಗೆ ವಿರೋಧಿಯಾದ ವಸ್ತುವಾದ್ದರಿಂದ ಅದು ಸಮಾನ. ನೀವು ಭಾವರೂಪ ಅಂತ ಹೇಳ್ಕೊಳ್ಳಿ, ಅಭಾವರೂಪ ಏನಾದರೂ ಹೇಳ್ಕೊಳ್ಳಿ, ಒಟ್ಟಿನಲ್ಲಿ ಅದು ವಿದ್ಯೆಗೆ ವಿರೋಧ ಆಯಿತೋ ಇಲ್ವೋ. ಆದ್ದರಿಂದ ಅದು ವಿದ್ಯಾಮಯನಾದ ಪರಮಾತ್ಮನಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ, ಜ್ಞಾನದಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ. ಜ್ಞಾನಕ್ಕೆ ವಿರೋಧಿ ಆಯ್ತಲ್ಲ, ಅದು ಅಜ್ಞಾನ ತಾನೇ. ಭಾವರೂಪವೇ ಆಗಲಿ ಅಭಾವರೂಪವೇ ಆಗಲಿ ಒಟ್ಟಿನಲ್ಲಿ ಅಜ್ಞಾನವೋ ಅಲ್ವೋ? ಹೌದು ಅಲ್ವೋ? ಅಜ್ಞಾನ ಆದ್ದರಿಂದ ಜ್ಞಾನದೊಡನೆ ಹೇಗಿರೋಕ್ಕೆ ಸಾಧ್ಯ? ಇದು ಸಾಮಾನ್ಯವಾಗಿ ಮೊದಲು ಪ್ರಶ್ನೆ ಇಲ್ಲಿ. ನನಗೆ ಏನು ಗೊತ್ತಾಗಲಿಲ್ಲ ಅಂತ ಹೇಳುವಾಗ ಸರ್ವ ವಿಷಯವಾದ ಜ್ಞಾನಾಭಾವ ಅರ್ಥವಾಗುತ್ತೆ. ಆದರೆ ಈ ಅಜ್ಞಾನದ ಜ್ಞಾನವಿರಬೇಕಾಗುತ್ತೆ. ಇಲ್ಲದೆ ಹೋದರೆ ಅನಂತರ ಕಾಲದಲ್ಲಿ ಹೇಗೆ ಉಲ್ಲೇಖ ಆಗಕ್ಕೆ ಸಾಧ್ಯ ಹೇಳಿದ್ರೆ, ಇಲ್ಲಿ ಒಂದು ರೀತಿಯಲ್ಲಿ ಜ್ಞಾನವಿದ್ದರೂ ಅಜ್ಞಾನ ಅನುಭವ ಸಿದ್ಧವಾದ್ದರಿಂದ ಇಂತಹ ಜ್ಞಾನ ಮತ್ತು ಅಜ್ಞಾನಕ್ಕೆ ವಿರೋಧ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಏನು ತಿಳಿದಿಲ್ಲ ಅಂತ ಹೇಳ್ಬೋದೇ ಹೊರತು ವಿಶೇಷವಾಗಿ ಪ್ರತಿಯೋಗಿ ಜ್ಞಾನನ ನಿರೂಪಣೆ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಈ ವಿಷಯದಲ್ಲಿಯೇ ನನಗೆ ಜ್ಞಾನವಿರಲಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಅಜ್ಞಾನವು ಇರಬಹುದು, ಆ ಸಮಯದಲ್ಲಿ ಜ್ಞಾನವೂ ಅಜ್ಞಾನವೂ ಇರಬಹುದು ಅಂತ ಹೇಳಿದ್ರೆ, ಇದಕ್ಕೆ ಮುಖ್ಯವಾಗಿ ಹೇಳೋದೇನು ಅಂದರೆ ಇಲ್ಲಿ ಬಾಹ್ಯ ವಸ್ತುವಿನ ವಿಷಯವೇ ಹೊರತು ಆತ್ಮ ವಿಷಯಕವಲ್ಲ ಅನ್ನೋದು. ಇಲ್ಲಿ ಏನು ಗೊತ್ತಾಗಲಿಲ್ಲ ಅನ್ನೋದು ಹೊರಗಿನ ವಿಷಯದ ವಿಷಯ, ತನ್ನ ವಿಷಯವಲ್ಲ. ಯಾಕೆ ಅಂದರೆ ಅಲ್ಲಿ ಅಹಂ ಅನ್ನುವ ಶಬ್ದ ಪ್ರಯೋಗ ಇದೆ. ಅಹಂ ನ ಕಿಂಚಿತ್ ಅಜ್ಞಾಸಿಷಂ. ಅಹಂ ಅನ್ನೋದೇ ಇಲ್ಲದೆ ಹೋದರೆ ಹೇಗೆ ಅವನು ತಿಳಿದಿಲ್ಲ ಅಂತ ಹೇಳ್ತಾನೆ? ತಿಳಿದೇ ಇರೋದು ಹೊರಗಿನ ವಿಷಯ, ಆತ್ಮ ವಿಷಯವಲ್ಲ. ನಿಮಗೆ ಹೊರಗಿನ ವಿಷಯ ಯಾವುದೂ ಇಲ್ಲದೆ ಇರೋದ್ರಿಂದ ಆತ್ಮ ವಿಷಯವೇ ಆಗಿರಬೇಕು. ಅವಾಗ ಅವಿದ್ಯೆ ಅನ್ನೋದು ಇದು ಇಲ್ಲಿ ಪ್ರಶ್ನೆ. ಯಾಕೆಂದರೆ ಆತ್ಮ ವಿಷಯಕವಾಗೋದಿಲ್ಲ ಅದು. ಅವಾಗ ಇಲ್ಲಿ ಮದಮೂರ್ಛಾದಿಗಳು ಬಂದಾಗ ಬಾಹ್ಯ ವಸ್ತು ವಿಷಯಕವಾದ ಜ್ಞಾನ ಇಲ್ಲದೆ ಇರೋದ್ರಿಂದ ಆ ಅನುಭವ ಬರುತ್ತೆ. ಆ ಜ್ಞಾನವು ಆತ್ಮಧರ್ಮಭೂತವಾದ ಜ್ಞಾನದ ಅಭಾವ. ಇದು ನಾವು ಹೇಳುವಂಥದ್ದು ಧರ್ಮಭೂತ ಜ್ಞಾನದಕ್ಕೆ ವಿಷಯವಿರೋದಿಲ್ಲ, ಆದ್ದರಿಂದ ಯಾವುದನ್ನು ತೋರಿಸೋದಿಲ್ಲ. ಆದರೆ ಆತ್ಮಸ್ವರೂಪ ಇದ್ದೇ ಇರುತ್ತಲ್ಲ. ಆತ್ಮ ಸ್ವಪ್ರಕಾಶನಾದ್ದರಿಂದ ಯಾವಾಗಲೂ ತೋರ್ತಾ ಇರ್ತಾನೆ. ನಿರ್ವಿಶೇಷವಾದದಲ್ಲಿ ಹೇಗೆ ಸ್ವರೂಪಕ್ಕಿಂತ ಬೇರೆಯಾದ ಒಂದು ವಿಷಯವೇ ಇಲ್ಲದೆ ಇರೋದ್ರಿಂದ ಆತ್ಮಧರ್ಮಭೂತವಾದ ಜ್ಞಾನ ಒಪ್ಪಲೇ ಇಲ್ಲ. ಆದ್ದರಿಂದ ಈ ಅಜ್ಞಾನವು ಆತ್ಮಸ್ವರೂಪ ವಿಷಯವೇ ಆಗಬೇಕು. ಆವಾಗ ಆಗೇನಾಗುತ್ತೆ ಅಂದರೆ ಆತ್ಮನಾಶದಲ್ಲಿ ಪರ್ಯವಸಾನವಾಗುತ್ತೆ. ಆದ್ದರಿಂದ ಇದು ಆತ್ಮವೇ ಇಲ್ಲದೆ ಹೋಗ್ಬೇಕು, ಅವಾಗ ಹಂಗಾಗುತ್ತೆ. ಆದ್ದರಿಂದ ಇಲ್ಲಿ ಅಜ್ಞಾನವು ಇದ್ದರೆ ಜ್ಞಾನದ ಜೊತೆ ಜ್ಞಾನ ಇರಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಆತ್ಮನಾಶ ಆಗಬೇಕು, ಅವಾಗ ಎರಡೂ ಇರಕ್ಕೆ ಸಾಧ್ಯವಿಲ್ಲ. ಜ್ಞಾನದ ವಿಷಯದಲ್ಲಿ ಅಜ್ಞಾನ ಅಂದರೆ ಆತ್ಮಸ್ವರೂಪವೇ ಆ ಜ್ಞಾನ ಆಗಿಬಿಟ್ರೆ
ಹೊರಗಿನ ವಿಷಯದ ಅಜ್ಞಾನ ಅಂದರೆ ಅದು ಬೇರೆ ವಿಷಯ, ಆತ್ಮ ತನ್ನ ಪಾಟಿಗಿರುತ್ತೆ. ಹೊರಗಿನ ವಿಷಯದಲ್ಲಿ ಅಜ್ಞಾನವಿರುತ್ತೆ. ಆಗ ಭಾವರೂಪ ಜ್ಞಾನ ಅಂದರೆ ಹೇಳ್ಕೊಳ್ಬೋದು, ಏನು ಬೇಕಾದರೆ ಹೇಳ್ಕೊಬೋದು. ಆದರೆ ನಾವು ಭಾವರೂಪ ಒಪ್ಪೋದಿಲ್ಲ. ಆದರೆ ಆತ್ಮವನ್ನು ಬಿಟ್ಟು ಬೇರೆ ವಿಷಯವೇ ಇಲ್ಲದೆ ಇರುವಾಗ ಈ ಅಜ್ಞಾನಕ್ಕೂ ಆತ್ಮವೇ ವಿಷಯವಾಗಿರಬೇಕು. ಆದ್ದರಿಂದ ಜ್ಞಾನವು ಆತ್ಮವಿಷಯಕವಾದ ಜ್ಞಾನ, ಆತ್ಮವಿಷಯಕವಾದ ಅಜ್ಞಾನ ಒಂದೇ ಕಡೆ ಇರಕ್ಕೆ ಸಾಧ್ಯವಿಲ್ಲ. ಅಜ್ಞಾನ ಭಾವರೂಪ ಅಂದ್ಬಿಟ್ರೆ ಜ್ಞಾನ ಇರಕ್ಕೆ ಸಾಧ್ಯವಿಲ್ಲ. ಆಗ ಆತ್ಮನಾಶ ಆಗಬೇಕು ಅನ್ನೋದು ಇಲ್ಲಿ ತರ್ಕ. ಸ್ವಲ್ಪ ಕಷ್ಟವಾದ ವಿಷಯ ಇದು. ಭಾವರೂಪ ಅಜ್ಞಾನ ಅಂತ ಹೇಳೋದು ಇಲ್ಲಿ 2-3 ಶ್ಲೋಕದಲ್ಲಿ ಬರುತ್ತೆ. ಮುಂದೆ ತರ್ಕದಲ್ಲಿ ಇನ್ನೂ ಸ್ವಲ್ಪ ಕಷ್ಟವಾಗಿದೆ ಇದನ್ನ ನಿರೂಪಣೆ ಮಾಡೋದು. ಮುಂದಿನ ತರ್ಕ ಬಹಳ ಸ್ವಲ್ಪ ಕಷ್ಟವಾದ ತರ್ಕ ಅದರಲ್ಲಿ ಬರೋದು. ಸಂಸ್ಕೃತದಲ್ಲಿಯೂ ಸ್ವಲ್ಪ ಹೀಗೆ ಸಾಮಾನ್ಯವಾಗಿ ನಿರೂಪಣೆ ಮಾಡಿದ್ದಾರೆ, ತುಂಬ ವಿಸ್ತಾರವಾಗಿ ಏನಿಲ್ಲ. ಜ್ಞಾತೆ ಜ್ಞಾತೇಪಿ ಅಭಾವಃ ಖಲು ದುರವಗಮಃ ಸಂವಿದಃ ತೇನ ಭಾವಃ. ಅಜ್ಞಾನ ಅಪರ ಪರ್ಯಾಯ ಅವಿದ್ಯಾ. ಅವಿದ್ಯಾ ಅಂದರೆ ಅಜ್ಞಾನವೇ. ಅಜ್ಞಾನವು ಅವಿದ್ಯಾ ಎಲ್ಲ ಸಿನೋನಿಮ್ಸು, ಪರ್ಯಾಯ ಪದಗಳು. ಜ್ಞಾನಸ್ವರೂಪೇ ಬ್ರಹ್ಮಣಿ ಕಥಂ ತಿಷ್ಠೇತ್. ಜ್ಞಾನಸ್ವರೂಪವಾದ ಬರೀ ಜ್ಞಾನವೇ ಚಿನ್ಮಾತ್ರವಾದ ಬ್ರಹ್ಮನಲ್ಲಿ ಹೇಗಿರಕ್ಕೆ ಸಾಧ್ಯ ಅನ್ನೋದು ವಿಷಯ. ವಿರೋಧ, ಯಾಕೆಂದರೆ ವಿರೋಧ ಒಂದಕ್ಕೊಂದಕ್ಕೆ ವಿರುದ್ಧವಾದ್ದರಿಂದ ಹೇಳಿದಾಗ ಈ ಅಜ್ಞಾನವು ಭಾವರೂಪವಾದದ್ದು. ನತು ಜ್ಞಾನ ಅಭಾವರೂಪಂ ಅತಃ ನ ವಿರೋಧ. ಇದು ಒಂದು ಭಾವರೂಪವೇ, ಬ್ರಹ್ಮವು ಭಾವರೂಪವೇ, ವಿರೋಧವಿಲ್ಲ ಅಂತ ಹೇಳಿದ್ರು. ಇದಂಚ ಭಾವರೂಪಮಜ್ಞಾನಂ ಪ್ರತ್ಯಕ್ಷ ಅನುಮಾನ ಆಗಮೈ ಸಿದ್ಧ್ಯತಿ. 3 ಪ್ರಮಾಣದಿಂದಲೂ ಸಾಧಿಸ್ತೀವಿ ಅಂತ ಹೇಳ್ತಾರೆ. ಪ್ರತ್ಯಕ್ಷದಿಂದ, ಅನುಮಾನದಿಂದ, ಆಗಮಗಳಿಂದಲೂ ಕೂಡ. ಪ್ರಥಮಂ ಪ್ರತ್ಯಕ್ಷತಃ ತತ್ಸಿದ್ಧಿಂ ನಿರಾಕರೋತಿ. ಪ್ರತ್ಯಕ್ಷದಿಂದ ಆಗೋದಿಲ್ಲ. ಇಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸುಷುಪ್ತಿಯ ನಂತರಂ ಪ್ರಬುದ್ಧ. ಸುಷುಪ್ತಿಯಿಂದ ಎದ್ದವನು ಸುಖಂ ಅಹಮಸ್ವಾಪ್ಸಂ ಇತಿ ಪ್ರತಿಸಂಧತ್ತೆ ಇತಿ ಆತ್ಮನಃ ಸುಖರೂಪತ್ವ ಸಿದ್ಧಿವತ್. ಹೇಳಿದ್ರು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳಿದಾಗ ಆತ್ಮ ಸುಖರೂಪ ಅನ್ನೋದು ಹೇಗೆ ಸಿದ್ಧಿಸುತ್ತೋ ಅದೇ ರೀತಿಯಲ್ಲಿ ನಕಿಂಚಿದಹಮಜ್ಞಾಸಿಷಂ ಇತ್ಯಪಿ ಪ್ರತಿಸಂಧಾನಾತ್ ಸುಷುಪ್ತಿಕಾಲಿಕ ಅಜ್ಞಾನ ಅನುಭವಾತ್ ಅಜ್ಞಾನಂ ಪ್ರತ್ಯಕ್ಷ ಸಿದ್ಧಂ. ಸುಖಮಸ್ವಾಪ್ಸಂ ಬಂದಾಗ ಆತ್ಮಸ್ವರೂಪ ಸುಖ ಅನ್ನೋದು ಒಂದು ತಿಳಿದು ಬಂತು. ನಕಿಂಚಿದಹಂ ಅಜ್ಞಾಸಿಷಂ ಬಂದಾಗ ಅಜ್ಞಾನವೂ ಇತ್ತು ಅನ್ನೋದು ಕೂಡ ತಿಳಿದು ಬರುತ್ತೆ. ಸುಷುಪ್ತಿ ಕಾಲದಲ್ಲಿ ಅಜ್ಞಾನವು ಅನುಭವವಾಗಿದೆ, ಏನು ಇರಲಿಲ್ಲ ಅಂದರೆ ಅಜ್ಞಾನವಿತ್ತು ಅನ್ನೋ ತಿಳಿಯುತ್ತೆ. ನನಗೆ ಏನು ತಿಳಿದಿಲ್ಲ ಅಂತ ಹೇಳಿದಾಗ ಅಜ್ಞಾನ ಇದೆ ಅಂತ ಹೇಳಬೇಕು. ಅವಾಗ ಅದು ಕೂಡ ಒಪ್ಕೊಳ್ಬೇಕು ಪ್ರತ್ಯಕ್ಷವಾಗಿ. ಆಗ ಸಂವಿದಃ ಅಭಾವ ಸುಷುಪ್ತಿಕಾಲಿಕ ಜ್ಞಾತೆ ಅಜ್ಞಾತೇಪಿ ವಾ ದುರಧಿಗಮಃ ಖಲು. ಹೇಳಕ್ಕಾಗೋದಿಲ್ಲ ನಾವು. ಇಲ್ಲಿ ಸುಷುಪ್ತಿ ಕಾಲದಲ್ಲಿ ತಿಳಿದಿದೆಯೋ ತಿಳಿದಿಲ್ವೋ ಅನ್ನೋದು, ಯಾವ ತಿಳಿದಿದೆ ಯಾವ ವಿಷಯ ತಿಳಿದಿಲ್ಲ ಹೇಗೆ ಹೇಳ್ತೀರಾ ನೀವು? ತಿಳಿದಿರೋ ವಿಷಯದಲ್ಲಿ ಹೇಗೆ, ತಿಳಿದೇ ಇರೋ ವಿಷಯದಲ್ಲಿ ಇದೆಲ್ಲ ತಿಳಿಯಕ್ಕಾಗೋದಿಲ್ಲ. ಆದ್ದರಿಂದ ಇರೋದೇ ಆತ್ಮವಸ್ತು. ಆದ್ದರಿಂದ ನಾವು ಕಡೆಯಲ್ಲಿ ಹೇಳ್ತೀವಿ ಆತ್ಮ ವಿಷಯವೇ ಆಗಿರಬೇಕು ಅಂತ ಹೇಳಿಬಿಟ್ಟು. ನಮ್ಮ ಸಿದ್ಧಾಂತದಲ್ಲಿ ಹೊರಗಿನ ವಿಷಯಗಳು ಬೇರೆ ಇದೆ, ಆತ್ಮಸ್ವರೂಪ ವಿಷಯ ಬೇರೆ ಇದೆ. ಆದ್ದರಿಂದ ಅಜ್ಞಾತವಾದದ್ದು ಜ್ಞಾತವಾದದ್ದು ಬೇರೆ ಬೇರೆ. ಅಜ್ಞಾತವಾದದ್ದು ಹೊರಗಿನ ವಿಷಯ, ಜ್ಞಾತವಾದದ್ದು ಆತ್ಮ ತನಗಿರುತ್ತೆ ತನ್ನ ಪಾಟಿಗೆ. ಆದರೆ ಒಂದೇ ವಸ್ತು ಇದ್ದರೆ ಎರಡೂ ಕೂಡ ಒಂದೇ ಆಗಬೇಕು. ಆವಾಗ ಅದರಲ್ಲಿ ಅದೇ ದೋಷ ನಾವು ತೋರಿಸೋದು ಅಲ್ಲಿ. ಆದ್ದರಿಂದ ಇಲ್ಲಿ ಅಜ್ಞಾನಂ ಅನ್ನೋದು ಸುಷುಪ್ತಿ ಕಾಲಿಕವಾದ ಅಜ್ಞಾನವು ಭಾವರೂಪವಾಗಿರಬೇಕು ಅಂತ ಅಭಾವ ಅನ್ನೋದು ಪ್ರತ್ಯಕ್ಷ ಸಿದ್ಧ ಅನ್ನೋದು ಇಲ್ಲಿ ಅವರು ನಿರೂಪಣೆ ಮಾಡ್ತಾರೆ. ಹಾಗೆ ಅದನ್ನು ಇಲ್ಲಿ ವಿವರಿಸ್ತಾರೆ. ಸುಷುಪ್ತಿ ಕಾಲಿಕಂ ಅಜ್ಞಾನಂ ಜ್ಞಾನ ಅಭಾವ ರೂಪಂ ಚೇತ್ ಪ್ರತಿಯೋಗಿ ಜ್ಞಾನಂ ತದಾನೀಂ ಅವಶ್ಯಕಂ. ಪ್ರತಿಯೋಗಿ ಜ್ಞಾನ ಅನ್ನೋದು ಬೇಕು. ಅಂದರೆ ಈ ಅಜ್ಞಾನ, ಈ ವಿಷಯದಲ್ಲಿ ನನಗೆ ಅಜ್ಞಾನವಿದೆ ಅನ್ನುವ ಜ್ಞಾನ, ಅದಕ್ಕೆ ಪ್ರತಿಯೋಗಿ ಜ್ಞಾನ ಅಂತ ಹೆಸರು. ಈ ವಿಷಯದಲ್ಲಿ ಅಜ್ಞಾನವಿದೆ ಅನ್ನುವ ಜ್ಞಾನಕ್ಕೆ ಪ್ರತಿಯೋಗಿ ಜ್ಞಾನ ಅಂತ ಹೆಸರು. ಪ್ರತಿಯೋಗಿ ಜ್ಞಾನೇ ಸತಿ ಅದಿದ್ದರೆ ನಕಿಂಚಿದ ಅಹಮಜ್ಞಾಸ್ಯಂ ಇತಿ ಜ್ಞಾನ ಸಾಮಾನ್ಯ ಅಭಾವ ಪ್ರತಿಸಂಧಾನಂ ನ ಸ್ಯಾತ್. ಈ ವಿಷಯದಲ್ಲಿ ನನಗೆ ಜ್ಞಾನವಿಲ್ಲ ಅನ್ನುವ ಜ್ಞಾನವಿದ್ದರೆ ಏನನ್ನೂ ತಿಳಿಯೋದಿಲ್ಲ ಅಂತ ತಿಳಿಬಾರ್ದು. ಅವಾಗ ಈ ವಿಷಯದಲ್ಲಿ ಜ್ಞಾನವಿಲ್ಲ ಅಂತ ತಿಳಿಬೇಕಾಗಿತ್ತು ಅವನು.
ಆದರೆ ಹಾಗೆ ತಿಳಿಯಲಿಲ್ಲ ಅವನು ಸುಷುಪ್ತಿಯಲ್ಲಿ. ಈ ವಿಷಯದಲ್ಲಿಯೇ ನನಗೆ ಅಜ್ಞಾನ ಅನ್ನೋ ತಿಳಿದಿಲ್ಲ. ಯಾವುದೂ ತಿಳಿಯಲಿಲ್ಲ ಅಂತ ಸಾಮಾನ್ಯವಾಗಿ ಅಭಾವ ತಿಳಿದು ಬಂತು ಅಷ್ಟೇ ಅಂದ. ಪ್ರತಿಯೋಗಿ ಜ್ಞಾನ ಇಲ್ಲದೆ ಇರುವಾಗ ನೀವು ಇದು ಹೇಗೆ ಇದನ್ನು ನೀವು ನಿರೂಪಣೆ ಮಾಡ್ತೀರಾ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಪ್ರತಿಯೋಗಿ ಜ್ಞಾನೇ ಅಸತಿತು ಸುತರಾಂನ ಅಭಾವ ಸಾಮಾನ್ಯ ಅನುಭವ. ಆದ್ದರಿಂದ ಸಾಮಾನ್ಯವಾಗಿ ಅಭಾವ ಹೇಳೋಕ್ಕಾಗೋದಿಲ್ಲ, ಭಾವ ಹೇಳಬೇಕು, ಭಾವರೂಪವಾಗಿ ಹೇಳಬೇಕು. ಅವಾಗ ತದಾನೀಂ ಭಾಸಮಾನಂ ಅಜ್ಞಾನಂ ನ ಅಭಾವರೂಪಂ ಕಿಂತು ಭಾವರೂಪಂ. ಭಾವರೂಪಂ ಅಜ್ಞಾನಂ ಪ್ರತ್ಯಕ್ಷ ಸಿದ್ಧಂ ಸೌಷುಪ್ತಿಕ ಅನುಭವ ಸಿದ್ಧಂ. ಸುಷುಪ್ತಿಯಲ್ಲಿ ಪ್ರತ್ಯಕ್ಷವಾಗಿ ಸಿದ್ಧವಾಗುತ್ತೆ ಎಲ್ಲರಿಗೂ. ಈ ಅನುಭವವು ಪ್ರತಿಯೋಗಿ ಜ್ಞಾನ ಇಲ್ಲದೆ ಇರೋದ್ರಿಂದ ಅಭಾವ ಅಂತ ಹೇಳೋಕ್ಕಾಗೋದಿಲ್ಲ, ಜ್ಞಾನಾಭಾವ ಅಂತ ಹೇಳೋಕ್ಕಾಗಲ್ಲ. ಆದರೆ ಭಾವರೂಪವಾದದ್ದು ಅಂತ ಹೇಳಬೇಕು ಈ ಅಜ್ಞಾನವನ್ನು ಅನ್ನೋದು ಪ್ರತ್ಯಕ್ಷವಾಗಿ ನಮಗೆ ಸಿದ್ಧವಾಗುತ್ತೆ ಸುಷುಪ್ತಿಯಲ್ಲಿ. ನೀವು ಹೀಗೆ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಈಗ ಇದಕ್ಕೆ ಹೇಳಿದ್ರೆ ನೀವು ಹೇಗೆ ಹೇಳಿದ್ರೂ ನೀವು ತಪ್ಪಿಸ್ಕೊಳಕ್ಕಾಗೋದಿಲ್ಲ ಅಂತ. ಏತತ್ ಪಕ್ಷೇಪಿ ಇದಂ ದೋಷಾಪಾದನಂ ಬ್ರಹ್ಮಣಿ ತಾದೃಶ ಅಜ್ಞಾನಾಶ್ರಯತ್ವ ಅಸಂಭವ ರೂಪಂ ತದ್ವಿರೋಧಾದಿ ಸಾಮ್ಯಾತ್. ಭಾವರೂಪವಾದ ಅಜ್ಞಾನಕ್ಕೂ ಯಾರು ಆಶ್ರಯ? ಬ್ರಹ್ಮವೇ ಆಶ್ರಯ. ಬ್ರಹ್ಮಜ್ಞಾನವಾದದ್ದು ಅಜ್ಞಾನಕ್ಕೆ ಹೇಗೆ ಆಶ್ರಯವಾಗುತ್ತೆ ಅನ್ನೋದು ಪ್ರಶ್ನೆ ಬರುತ್ತೆ ಆವಾಗ. ಆದ್ದರಿಂದ ಎರಡು ಒಟ್ಟಿಗೆ ಇರುತ್ತೆ ಅಂತ ಹೇಳಿದ್ರೆ ಒಟ್ಟಿಗೆ ಹೇಗಿರುತ್ತೆ? ಒಂದು ಆಶ್ರಯವಾಗಿರ್ಬೇಕಲ್ಲ. ಅಜ್ಞಾನ, ಭಾವರೂಪವಾದ ಅಜ್ಞಾನ ಯಾವುದನ್ನೂ ಆಶ್ರಯಿಸಿತಾನೆ ಇರಬೇಕು. ಯಾವುದನ್ನು ಆಶ್ರಯಿಸಿಲ್ಲ ಅಂದರೆ ಎರಡು ಪದಾರ್ಥಗಳನ್ನ ಹೇಳಬೇಕಾಗುತ್ತಾಗ. ಒಂದೇ ಪದಾರ್ಥ ಬ್ರಹ್ಮ ಒಂದೇ ಇರೋದರಿಂದ ಭಾವರೂಪದ ಅಜ್ಞಾನವು ಆ ಬ್ರಹ್ಮವಲ್ಲಿಯೇ ಇರಬೇಕು. ಇದು ಜ್ಞಾನ, ಅದು ಭಾವರವಾಗಲಿ ಅಭಾವವಾಗಲಿ ಅಜ್ಞಾನವೇ. ಆದ್ದರಿಂದ ಜ್ಞಾನಕ್ಕೆ ವಿರೋಧಿ ಆಯಿತು. ಆದ್ದರಿಂದ ಇದರಲ್ಲಿಯೂ ನೀವು ಹೇಗೆ ಹೇಳಿದ್ರು ಇದು ವಿರುದ್ಧವಾಗಿರೋದು ಒಂದು ಕಡೆ ಇರೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಬ್ರಹ್ಮಣಿ ತಾದೃಶ ಜ್ಞಾನ ವಿರೋಧಿತ್ವಾದೀನ ಸಾಮ್ಯಾತ್ ಸಮಾನತ್ವಾತ್ ಅಪರಿಹೃತಂ. ಪರಿಹಾರ ಮಾಡಿಲ್ಲ ಇನ್ನು ನೀವು ಈ ಪ್ರಶ್ನೆಯನ್ನು ಪರಿಹಾರ ಮಾಡೋಕ್ಕಾಗೋದಿಲ್ಲ ನೀವು ಈ ಆಶಂಕೆಯನ್ನು. ಆದ್ದರಿಂದ ತಮಃ ಪ್ರಕಾಶಾಧಿಪತಿ ನೈಪಶ್ಲೇಷೆ ಉಪಶ್ಲೇಷೆ. ಇದ್ದರೂ ಇಲ್ಲದೆ ಹೋದರೂ ತಮ ಪ್ರಕಾಶಾಧಿಪತಿ. ಇಲ್ಲ ಅಂತ ಹೇಳಿದ್ರು ನೀವು ಅಜ್ಞಾನ ಭಾವರೂಪವೋ ಅಭಾವರೂಪವೋ, ತಮಸ್ಸು ಭಾವವೋ ಅಭಾವವೋ ಅನ್ನುವ ಪ್ರಶ್ನೆ. ತಮಸ್ಸು ಅತಿರಿಕ್ತ ಪದಾರ್ಥವೇ ಅಲ್ಲವೇ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆದ್ದರಿಂದ ತಮಸ್ಸು ಭಾವರೂಪ ಆಗಿದ್ದರೆ ಪ್ರಕಾಶದ ಜೊತೆ ಇರೋಕ್ಕಾಗೋದಿಲ್ಲ. ಹೇಗಿದ್ರೂ ಅದು ಪ್ರಕಾಶದ ಜೊತೆ ಇರೋಕ್ಕಾಗೋದಿಲ್ಲ. ಕತ್ತಲೆ ಪ್ರಕಾಶ ಬಂದರೆ ಕತ್ತಲೆ ಹೊರಟೋಗುತ್ತೆ. ಆದ್ದರಿಂದ ಅದೇ ರೀತಿಯಲ್ಲಿ ಜ್ಞಾನೇನ ಸಾಕಂ ಅಸ್ಯಾಪಿ ವಿರೋಧಿತ್ವಾದೀನಾಂ ಸಮಾನತ್ವಾತ್ ದೋಷಃ ತದವಸ್ಥ ಏವ ಆಧಿಪತೇನ ಸವಿಷೇಕತ್ವ ಸಾಪೇಕ್ಷತ್ವಾದಿ ಗ್ರಾಹ್ಯಂ. ಅದಕ್ಕೆ ವಿಷಯವಿರಬೇಕು ಮೊದಲಾದದೆಲ್ಲ. ಅದಕ್ಕೆ ಅವರು ಪ್ರಶ್ನೆ ಮಾಡ್ತಾರೆ, ನಕಿಂಚಿದ ಅಹಮಜ್ಞಾಸುಷಂ ಇತ್ಯೇವ ಪ್ರತಿಸಂಧಾನಾತ್ ಸಾಮಾನ್ಯ ರೂಪೇಣ ಸರ್ವವಸ್ತು ವಿಷಯಂ ಅಜ್ಞಾನಂ ನ ಜ್ಞಾನ ವಿರೋಧಿ. ಸಾಮಾನ್ಯವಾಗಿ ಎಲ್ಲ ವಸ್ತುವಲ್ಲಿಯೂ ಇರುವ ಅಜ್ಞಾನ ಅನ್ನೋಂತ ಹೇಳೋದು ಜ್ಞಾನಕ್ಕೆ ವಿರೋಧಿ ಆಗೋದಿಲ್ಲ. ಯಾಕೆ ಅಂದರೆ ನಮಗೆ ಇವಾಗ ಜ್ಞಾನವಿದೆ ಅಂತ ಹೇಳಿದ್ರು, ಕೆಲವು ವಿಷಯದಲ್ಲಿ ಜ್ಞಾನವಿಲ್ಲದೆ ಇರಬಹುದು. ಸಾಮಾನ್ಯವಾಗಿ ಆ ವಿಷಯ ಎಲ್ಲ ವಿಷಯದಲ್ಲೂ ನನಗೆ ಜ್ಞಾನವಿಲ್ಲ ಅಂತ ಹೇಳಿದ್ರು ಜ್ಞಾನ ಇರಬಹುದು ನನ್ನಲ್ಲಿ. ಅಜ್ಞಾನವೂ ಇರಬಹುದು, ಜ್ಞಾನವೂ ಇರಬಹುದು. ಆದರೆ ಅಜ್ಞಾನವಿದೆ ಅನ್ನುವ ಜ್ಞಾನವೇ ಇರುತ್ತೆ. ಅಜ್ಞಾನ ಇರೋದಿಲ್ಲ. ಜ್ಞಾನದ ಅಭಾವವೇ ಅದು. ಜ್ಞಾನದ ಅಭಾವವೇ ಹೊರತು ಅದರ ವಿಷಯದಲ್ಲಿ ಸಂಬಂಧಿ ಜ್ಞಾನ ಇರುತ್ತೆ ನಮಗೆ. ಆದರೆ ಇಲ್ಲಿ ಹೇಳುವಾಗ ಜ್ಞಾನ ಒಂದೇ ಪದಾರ್ಥ ಸತ್ಯ, ಮಿಕ್ಕಿದ ಯಾವುದು ಸತ್ಯವಲ್ಲ ಅನ್ನುವಾಗ ಈ ಪ್ರಶ್ನೆ ಬರುತ್ತೆ. ವಿಶಿಷ್ಯ ವೃತ್ತಿ ವಿಷಯ ವಿಶುದ್ಧ ಬ್ರಹ್ಮಸ್ವರೂಪಂತು ಅಜ್ಞಾನ ವಿರೋಧಿ ಇತಿ ಆಕಾರ ಭೇದಾತ್ ಅಜ್ಞಾನ ಆಶ್ರಯತ್ವಂ ಅಜ್ಞಾನ ನಿವರ್ತಕತ್ವಂಚ ಇತಿ ಉಭಯಂ ಸಂಗಚ್ಯತೆ ಇತ್ಯಾದಿ ತುಲ್ಯ ಇತ್ಯಾದಿ. ಅಜ್ಞಾನಕ್ಕೆ ಆಶ್ರಯವೂ ಇರ್ಬೋದು, ನಿವೃತ್ತಿಯೂ ಆಗಬಹುದು. ಅಂದರೆ ನಿವೃತ್ತಿ ಅನುಪಪತ್ತಿ ಅನ್ನೋದನ್ನು ಬೇರೆ ಹೇಳ್ತಾರೆ, ಆಶ್ರಯ ಅನುಪಪತ್ತಿ ಅನ್ನೋದು ಹೇಳ್ತಾರೆ, ತಿರೋಧ ಅನುಪಪತ್ತಿ. ಇದೆಲ್ಲವೂ ಸಪ್ತವಿಧ ಅನುಪಪತ್ತಿಯಲ್ಲಿ ಬರುತ್ತೆ. ಆಶ್ರಯ ಅನುಪಪತ್ತಿ, ತಿರೋಧ ಅನುಪತ್ತಿ, ನಿವೃತ್ತಿ ಅನುಪತ್ತಿ, ನಿವರ್ತಕ ಅನುಪಪತ್ತಿ, ಪ್ರಮಾಣ ಅನುಪಪತ್ತಿ, ಸ್ವರೂಪ ಅನುಪಪತ್ತಿ, ಅನಿರ್ವಚನೀಯತ ಅನುಪಪತ್ತಿ. 7 ಅನುಪಪತ್ತಿಗಳು. ಅಷ್ಟನ್ನು ಕೂಡ ವಿಸ್ತಾರವಾಗಿ ಭಾಷ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಒಟ್ಟಿನಲ್ಲಿ ಈ ಭಾವರೂಪವಾದ ಅಜ್ಞಾನವು ಬ್ರಹ್ಮವೇ ಆಶ್ರಯವಾಗಬೇಕು. ಇರೋದೇ ಬ್ರಹ್ಮ ಒಂದೇ ಪದಾರ್ಥವಾದ್ದರಿಂದ. ಆದ್ದರಿಂದ ಸಾಮಾನ್ಯ ವಿಶೇಷ ಆಕಾರ ಭೇದಾತ್ ಪರಿಹೃತಿ ಉಭಯೋ ಜ್ಞಾನಸ್ಯ ಭಾವರೂಪತ್ವೇ ಅಭಾವರೂಪತ್ವೇವ ತುಲ್ಯ ಏವ ಸಮಾನ. ಹೇಗಿದ್ದರೂ ನಿಮಗೆ
ಯಾವುದೇ ಆಕಾರದಲ್ಲಿ ಹೇಳಿದ್ರು ನೀವು ಜ್ಞಾನಕ್ಕೆ ಜ್ಞಾನವು ಅದಕ್ಕೆ ಆಶ್ರಯವಾಗಿರಲಿಕ್ಕೆ ಸಾಧ್ಯವಿಲ್ಲ. ಅಜ್ಞಾನಸ್ಯ ಅಭಾವ ರೂಪತ್ವೇಪಿ ಸಾಮಾನ್ಯ ವಿಶೇಷ ಕಾರಭೇದಮಾದಾಯ ವಿರೋಧ ಪರಿಹಾರ ಸಮಾನ ಏವ ಅಂತ ಹೇಳಿದ್ರು. ಇನ್ನೊಂದು ಪಕ್ಷ ಹೇಳ್ತೀವ ಅವಾಗ ಅಂತ ಹೇಳಿದ್ರು. ಭಾವರೂಪತ್ವ ಪಕ್ಷೆ ತೇ ತವ ಕ್ಲುಪ್ತಿ ಭಾವರೂಪ ಕಲ್ಪನಾ ಕ್ಲೇಶ ಅಧಿಕ ಗೌರವಾವಹೈವ. ಕ್ಲುಪ್ತಿ ಅಂದರೆ ಕಲ್ಪನಾ ಅಂತ ಅರ್ಥ. ಕಲ್ಪನೆ ಮಾಡುವಂತಹದ್ದು ಭಾವರೂಪತ್ತು ಕಲ್ಪನಾ ಕ್ಲೇಶ. ಭಾವರೂಪ ಅಂತ ನೀವು ಕಲ್ಪನೆ ಮಾಡ್ಕೊಳ್ಳೋದು ಬಹಳ ಕಷ್ಟವಾದ ಮಾರ್ಗ. ಅದು ಗೌರವ ಲಾಘವವಲ್ಲ. ಲಾಘವ ಗೌರವದಲ್ಲಿ ಲಾಘವವನ್ನು ಯಾವಾಗಲೂ ಚೂಸ್ ಮಾಡಬೇಕು, ಗೌರವವನ್ನು ಹೇಳಬಾರ್ದು. ಅದು ಶಾಸ್ತ್ರದಲ್ಲಿ ಹಾಗೆಯೇ ನಿರೂಪಣೆ ಮಾಡೋದು. ನಿರ್ವಿಶೇಷೆ ಬ್ರಹ್ಮಣಿ ಆಕಾರದ್ವೇ ಕಲ್ಪನೋಪಿ ಸಂಭವತಿ ಇತಿ ಜ್ಞೇಯಂ. ನಿರ್ವಿಶೇಷವಾದ ಬ್ರಹ್ಮನಲ್ಲಿ ಎರಡು ಆಕಾರ ಹೇಳಕ್ಕಾಗೋದಿಲ್ಲ ನೀವು. ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಕಡೆಯಲ್ಲಿ. ಮುಗ್ಧೋಸ್ಮಿ ಇತ್ಯಾದಿ ಸಾಕ್ಷಾತ್ ಕೃತಿರಪಿ ನಿಯತಂ ತತ್ ಪ್ರತಿದ್ವಂದ್ವಿ ಗರ್ಭ ಅಂತ ಹೇಳಿಬಿಟ್ಟು. ಮೂಢ ಅಸ್ಮಿ ಇತಿ ಅನುಭವಸ್ಯ ಸರ್ವಸಾಕ್ಷಿಕತ್ವಾತ್ ತತ್ರ ನಯಭಾವಾತ್ ಆತ್ಮನಃ ಭಾವರೂಪ ಅಜ್ಞಾನ ಸಾಕ್ಷಿತ್ವಂ ದುರ್ನಿವಾರಂ. ಮುಗ್ಧಃ ಇತಿ ಮುಗ್ಧೋಸ್ಮಿ ಇತಿ ಅನುಭವೇಪಿ ನಿಯತಂ ನಿಯಮೇನ ತತ್ ಪ್ರತಿದ್ವಂದ್ವಿ ಗರ್ಭ ಜ್ಞಾನವಿರೋಧಿ ವಿಷಯಿಣಿ ಏವ ಅಂತ ಅಷ್ಟೇ. ಯಾವ ವಿಷಯದಲ್ಲಿ ನನಗೆ ಮೂಢನಾಗಿದ್ದೇನೆ ಅನ್ನೋದೇ ಇಲ್ಲಿ ಮುಖ್ಯ. ಆದ್ದರಿಂದ ನೈ ಪ್ರಯೋಗ ಅಭಾವೇಪಿ ತಮಃ ಪದಜನ್ಯ ಪ್ರತೀತಿ ವಿಷಯವತ್ ವಸ್ತು ವಿರೋಧ ಅಸ್ತ್ಯೇವ. ತಮಃ ಅಂತ ಹೇಳಿಬಿಟ್ರೆ ಪ್ರಕಾಶಕ್ಕೆ ವಿರುದ್ಧ ಅನ್ನೋ ತಿಳಿದು ಬಂದುಬಿಡುತ್ತೆ. ಹಾಗೆಯೇ ನಾನು ಮೂಢ ಅಂತ ಹೇಳಿದ್ರೆ ಅಜ್ಞಾನವೇ ತಿಳಿದು ಬರುತ್ತೆ, ಸ್ಪಷ್ಟವಾಗಿ ಜ್ಞಾನಾಭಾವ ತಿಳಿದು ಬರುತ್ತೆ ಅಲ್ಲಿ. ಆದ್ದರಿಂದ ನನಗೆ ಜ್ಞಾನವಿಲ್ಲ ಅಂತ ಹೇಳಬೇಕಾಗಿಲ್ಲ. ಮೂಢನಾಗಿದ್ದೇನೆ ಅಂತ ಹೇಳಿದ್ರು ಇದು ಪಾಸಿಟಿವ್ ಯೂಸೇಜು. ಮೂಢ ಅಸ್ಮಿ ಅಂತ ಹೇಳುವಾಗ ನಾನು ಅಜ್ಞಾನಿ ಅಲ್ಲ ಅಂತ ಹೇಳಲಿಲ್ಲ, ನಾನು ಮೂಢ ಅಂತ ಹೇಳ್ತಿರೋದು. ಹಾಗೆ ಹೇಳಿದ್ರು ಅದೇ, ಹೀಗೆ ಹೇಳಿದ್ರು ಒಂದೇ, ಅದರಲ್ಲೇನು ವಿಶೇಷವಿಲ್ಲ ಅಂತ ಹೇಳ್ತಾರೆ. ತಮಸ್ಸು ಅನ್ನೋ ಪದಾರ್ಥ ಹೇಳಿದ್ರೆ ತಮಃ ಅಂತ ಪ್ರಯೋಗ ಹೇಳಿಬಿಟ್ರೆ ಸಾಕು ನಿಮಗೆ. ಪ್ರಕಾಶವಿಲ್ಲ ಅಂತ ಹೇಳಬೇಕಾಗಿಲ್ಲ. ಪ್ರಕಾಶಕ್ಕೆ ವಿರುದ್ಧ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಆದ್ದರಿಂದ ಭಾವರೂಪತ್ತು ಸಾಧನ ಪ್ರಯಾಸ ನಿಷ್ಫಲಯೇವ ಅಂತ ಹೇಳಿದ್ರು. ಸಿದ್ಧಾಂತದ ವಿಷಯ ಹೇಳ್ತಾರೆ ಈಗ ಒಂದು ಸ್ವಲ್ಪ, ಇದು ಮುಖ್ಯವಾದದ್ದು. ಸಿದ್ಧಾಂತೇವ ನ ಕಿಂಚಿದಹಂ ಅಜ್ಞಾಸಿಷಂ ಇತಿ ಅನುಭವ. ಸಿದ್ಧಾಂತದಲ್ಲಿ ಹೇಗೆ ಅನ್ನೋದು ಮುಖ್ಯ. ಇಲ್ಲಿ ವಿಚಾರ ಮಾಡ್ತಾರೆ ಅದನ್ನ. ನನಗೆ ಏನೂ ತಿಳಿಯಲಿಲ್ಲ ಅನ್ನೋದಕ್ಕೆ ಅನುಭವ ಆಗುತ್ತಲ್ಲ, ಇದು ಹೇಗೆ ಅಂದರೆ ಧರ್ಮಭೂತ ಜ್ಞಾನ ಸಾಮಾನ್ಯ ಅಭಾವ ವಿಷಯ ಕಥಂ ಸಾಧೀಯಾನ್. ಧರ್ಮಭೂತ ಜ್ಞಾನವು ಇರಲಿಲ್ಲ ಅಂತ ಹೇಳಬೇಕೆ ಅಲ್ಲಿ. ಧರ್ಮಭೂತ ಜ್ಞಾನ ಅನ್ನೋದು ನಿತ್ಯವಾದ ಧರ್ಮ ಆತ್ಮನಿಗೆ, ಆದರೆ ಅದಕ್ಕೆ ವಿಷಯವಿರಲಿಲ್ಲ ಅಂತ ಅಲ್ಲಿ ನಿರೂಪಣೆ ಮಾಡುವಂಥವ್ರು. ವಿಷಯ ಪ್ರಕಾಶನ ವೇಳೆಯಲ್ಲಿ ವಿಷಯಗಳನ್ನು ತನ್ನ ಆಶ್ರಯಕ್ಕೆ ಪ್ರಕಾಶಪಡಿಸುತ್ತೆ ಧರ್ಮಭೂತ ಜ್ಞಾನ. ವಿಷಯ ಪ್ರಕಾಶನ ವೇಳೆಯಲ್ಲಿ ವಿಷಯ ಇದ್ದರೆ ಪ್ರಕಾಶಪಡಿಸುತ್ತೆ ಹೊರತು ಇಲ್ಲೇ ಹೋದರೆ ಪ್ರಕಾಶಪಡಿಸೋದಿಲ್ಲ. ಅದರಿಂದ ಧರ್ಮಭೂತ ಜ್ಞಾನವೇ ಇರಲಿಲ್ಲ ಅಂತ ಅರ್ಥವಲ್ಲ. ಧರ್ಮಭೂತ ಜ್ಞಾನವಿತ್ತು, ವಿಷಯಗಳು ಇರಲಿಲ್ಲ, ಆದ್ದರಿಂದ ನಮಗೇನು ತಿಳಿಯೋದಿಲ್ಲ ಅನ್ನೋದು ಅಲ್ಲಿ. ಪ್ರತಿಯೋಗಿ ಜ್ಞಾನ ಅಸಂಭವಸ್ಯ ಆರಂಭೆ ಉಕ್ತತ್ವಾತ್. ನಮಗೂ ಪ್ರತಿಯೋಗಿ ಜ್ಞಾನ ಇರಲಿಲ್ವಲ್ಲ ಅಂತ ಸಿದ್ಧಾಂತೆ ಭಾವಾತಿರಿಕ್ತ ಅಭಾವ ಅನಂಗೀಕಾರಾತ್ ಧರ್ಮಭೂತ ಜ್ಞಾನ ಅಭಾವಸ್ಯ ಅಧಿಕರಣೀಭೂತ ಆತ್ಮಸ್ವರೂಪ ರೂಪತ್ವಾತ್ ಆತ್ಮಸ್ವರೂಪ ಭಾನಸ್ಯ ಸುಷುಪ್ತವ ಅಂಗೀಕಾರಾತ್ ಸುಖಮಮ ಸ್ವಾಪ್ಸಂ ನ ಕಿಂಚಿದಹಮಜ್ಞಾನಶಂ ಇತಿ ಉಲ್ಲೇಖದ್ವಯಸ್ಯ ಸಾಮ್ಯಂ. ಇಲ್ಲಿ ಹೇಳ್ತಿರೋದೇನು ಅಂತ ಹೇಳಿದ್ರೆ, ನಾವು ಅಭಾವ ಅನ್ನುವ ಒಂದು ಪದಾರ್ಥವನ್ನು ಒಪ್ಕೊಂಡಿಲ್ಲ. ಅಭಾವ ಅನ್ನೋದು ಭಾವಾಂತರ ಅಂತ ಅರ್ಥ. ಘಟದ ಅಭಾವವಿದೆ ಅಂತ ಹೇಳಿದ್ರೆ ಭೂತಲದ ಭಾವವಿದೆ ಅಂತ ಅರ್ಥ ಅಲ್ಲಿ. ಘಟಾಭಾವ ಭೂತಲಸ್ಯ ಭಾವ ಅಷ್ಟೇನೆ ಹೊರತು ಅಭಾವ ಅನ್ನುವ ಒಂದು ಪದಾರ್ಥ ಇಲ್ಲ ಅಲ್ಲಿ. ಆದ್ದರಿಂದ ಅಭಾವ ಒಂದು ಅತಿರಿಕ್ತ ಪದಾರ್ಥ ಅಂತ ನೈಯಾಯಿಕರು ಒಪ್ಕೊಂಡಿದ್ದಾರೆ. ಅದನ್ನ ನಾವು ಒಪ್ಕೊಳ್ಳೋದಿಲ್ಲ. ಅಭಾವ ಅನ್ನೋದು ಅತಿರಿಕ್ತ ಪದಾರ್ಥವಲ್ಲ, ಭಾವಾಂತರ ಅಂತಾನೆ ಹೇಳೋದು. ಆದ್ದರಿಂದ ಭಾವ ಅತಿರಿಕ್ತ ಅಭಾವ ಅನಂಗೀಕಾರ. ಭಾವಕ್ಕಿಂತ ಬೇರೆಯಾದ ಅಭಾವ ಅನ್ನೋ ಪದಾರ್ಥ ಒಪ್ಕೊಂಡಿಲ್ಲ ನಾವು. ಆದ್ದರಿಂದ ಇಲ್ಲಿ ಧರ್ಮಭೂತ ಜ್ಞಾನದ ಅಭಾವ ಅಂದ್ರೆ ಆತ್ಮಸ್ವರೂಪ ಇದೆ ಅಂತ ಅರ್ಥ. ಆತ್ಮಸ್ವರೂಪದ ಭಾವ ಅದನ್ನೇ ಅಲ್ಲಿ ಒಪ್ಕೊಂಡಿರೋ. ಸುಷುಪ್ತಿಯಲ್ಲಿ ಆತ್ಮಸ್ವರೂಪ ಅದರ ಪಾಟಿಗಿರುತ್ತೆ. ಆದ್ದರಿಂದ
ಅದರಲ್ಲಿ ಯಾವ ವಿರೋಧವೂ ಇಲ್ಲ ನಮಗೆ. ಕಥಂ ಸಾಮಾನ್ಯ ವಿಸ್ಥಿತಿ ಚೇತ್ ಧರ್ಮಭೂತ ಜ್ಞಾನಂ ಹಿ ವಿಷಯ ಪ್ರಕಾಶ ರೂಪಂ. ವಿಷಯವನ್ನು ಪ್ರಕಾಶಿಸುತ್ತೆ ಧರ್ಮಭೂತ ಜ್ಞಾನವು. ಸುಷುಪ್ತವು ಆತ್ಮ ವ್ಯತಿರಿಕ್ತ ವಿಷಯ ಭಾವನ ಅಭಾವಾತ್. ಆತ್ಮಕ್ಕಿಂತ ಬೇರೆಯಾದ ವಿಷಯವು ಇಲ್ಲದೆ ಇರೋದ್ರಿಂದ ಅಹಂ ನ ಕಿಂಚಿತ್ ಆಜ್ಞಾಸಿಷಂ ಅಂತ ಹೇಳುವಾಗ ಅಹಂ ಅನ್ನೋದು ತಿಳಿಯುತ್ತೆ, ಬೇರೆ ವಿಷಯಗಳನ್ನು ಯಾವುದನ್ನು ತಿಳಿದಿಲ್ಲ ಅನ್ನೋದು ತಿಳಿಯುತ್ತೆ. ಅದರಿಂದ ಬೇರೆ ವಿಷಯಗಳು ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಆತ್ಮಸ್ವರೂಪವಿದ್ದಿದ್ದರಿಂದಲೇ ಅಹಂ ಅನ್ನುವ ಅನುಭವವು ನಮಗೆ ಆಗುತ್ತೆ. ಆದ್ದರಿಂದ ಇಲ್ಲಿ ನ ಕಿಂಚಿತ್ ಅಹಂ ಅಜ್ಞಾಸ್ಯಂ ಇತಿ ಸುಖ ಸ್ವರೂಪಸ್ಯ ಆತ್ಮನಃ ಪ್ರಕಾಶಾಚ ಸುಖಂ ಅಹಮಸ್ವಾಪ್ಸಂ ಇತ್ಯ ಉಲ್ಲೇಖ ವೇದ. ಅಷ್ಟೇ, ಆತ್ಮ ವಿಷಯಕವಾದ, ಆತ್ಮಕ್ಕಿಂತ ವ್ಯತಿರಿಕ್ತವಾದ ಬೇರೆ ವಿಷಯಗಳು ಇಲ್ಲದೆ ಇರೋದ್ರಿಂದ ಏನನ್ನು ತಿಳಿದಿಲ್ಲ ಅಂತ ಹೇಳ್ತೀವಿ. ಆತ್ಮವು ತಿಳಿತಾ ಇದ್ದಿದ್ದರಿಂದ ಸುಖವಾಗಿ ನಿದ್ದೆ ಮಾಡಿದೆ ಅನ್ನೋದು ತಿಳಿತೀವಿ. ಎರಡಕ್ಕೂ ಕೂಡ ಈ ರೀತಿ ಪ್ರಯೋಗದಲ್ಲಿ ಭೇದವಿದೆಯೇ ಹೊರತು ವಿಷಯವು ಒಂದೇ, ಅದರಲ್ಲಿ ಏನು ವಿರೋಧವಿಲ್ಲ. ಇದನ್ನು ಮುಂದೆ ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ಮಮಾಪಿ ಅಹಂ ನ ಜ್ಞಾತವಾನ್ ಮಾಮಪಿ ಅಹಂ ನ ಜ್ಞಾತವಾನ್ ಉಲ್ಲೇಖಾತ್ ಆತ್ಮಸ್ವರೂಪಸ್ಯಾಪಿ ಭಾನಾಭಾವ ಸಿದ್ಧ್ಯ ಕಥಂ ಸ್ವರೂಪ ವಿಷಯಕತ್ವಂ ಸುಖಮೋಂ ಇತ್ಯಾದಿ ಪ್ರತೀತೇಹ ಸಂಭವೇತ್. ಅವರು ಹೇಳಿದ್ರು ಮಾಮಪಿ ಅಹಂ ನ ಜ್ಞಾತವಾನ್, ನನ್ನನ್ನು ಕೂಡ ತಿಳಿಲಿಲ್ಲ ಅಂತ ಹೇಳ್ತೀವಲ್ಲ, ಅಲ್ಲಿಯೂ ಕೂಡ ಅಹಂ ಅನ್ನೋದು ಇದ್ದೇ ಇದೆ. ಮಾಮಪಿ ಅಹಂ ನ ಜ್ಞಾತವಾನ್ ಅಂತ ಹೇಳಿದಾಗ ಆತ್ಮಸ್ವರೂಪ ಜಡವೇ ಅಂತ ಪ್ರಶ್ನೆ ಬರುತ್ತೆ. ಯದ್ಯಪಿ ಸ್ವಪ್ರಕಾಶ ಆತ್ಮ ಸ್ವತಃ ತಥಾಪಿ ತಾಮಸಾಂತಃಕರಣ ಅವೃತ್ತಿತ್ವಾತ್ ನ ಪ್ರಕಾಶತೆ ತರಿ ಆತ್ಮ ಜಡ ಸ್ಯಾತ್. ನಮಗೆ ಹೇಗೆ ಅಂತ ಹೇಳಿದ್ರೆ ಅಸ್ಮಾಕಂತೂ ಧರ್ಮಭೂತ ಜ್ಞಾನ ಸುಷುಪ್ತವು ಲಯಾತ್. ಸುಷುಪ್ತಿಯಲ್ಲಿ ಧರ್ಮಭೂತ ಜ್ಞಾನ ಏನನ್ನು ತೋರಿಸೋದಿಲ್ಲ, ಅದು ಇರೋದನ್ನು ಕೂಡ ನಮಗೆ ಗೊತ್ತಾಗೋದಿಲ್ಲ. ಆದರೆ ಅದು ನಿತ್ಯವಾದ ಧರ್ಮ ಆತ್ಮನಿಗೆ, ಆದ್ದರಿಂದ ಅದು ಇದ್ದೇ ಇರುತ್ತೆ. ಯಾವದಾತ್ಮ ಭಾವಿತ್ವಾತ್ ನ ದೋಷ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರಲ್ಲ, ಯಾವದಾತ್ಮ ಭಾವಿತ್ವಾಚ ನ ದೋಷ ಅಂತ ಹೇಳಿ ಆತ್ಮನಿಗೆ ಜ್ಞಾನ ಅಂತಾನೆ ಶ್ರುತಿ ಹೇಳುತ್ತೆ. ವಿಜ್ಞಾನಂ ಯಜ್ಞಂ ತನುತೆ ಮೊದಲಾದದ್ದು ಜ್ಞಾನವನ್ನೇ ಇಟ್ಟುಕೊಂಡು ಹೇಳುತ್ತೆ. ಪ್ರಧಾನವಾದ ಧರ್ಮ ಅವನಿಗೆ ಅದುವೇ. ಆದ್ದರಿಂದ ಆ ಪ್ರಧಾನವಾದ ಧರ್ಮವನ್ನು ಇಟ್ಕೊಂಡು ತದ್ಗುಣಸಾರತ್ವಾತ್ತು ತದ್ವ್ಯಪದೇಶ ಪ್ರಾಜ್ಞವತೆ. ಸಾರಭೂತವಾದ ಗುಣ ಜ್ಞಾನ ಅನ್ನುವುದು ಆತ್ಮನಿಗೆ. ಆದ್ದರಿಂದ ಆತ್ಮನನ್ನ ಜ್ಞಾನ ಅಂತಾನೆ ಹೇಳ್ಬೋದು. ಸಾರಭೂತ ಗುಣವಾಗಿದ್ರು ಕೂಡ ಆ ಗುಣ ಹೋಗ್ಬಿಟ್ರೆ ಆಗ ಅವನಿಗೆ ಜ್ಞಾನ ಅಂತ ಹೇಳಕ್ಕಾಗೋದಿಲ್ವಲ್ಲ ಅಂತ ಹೇಳಿದ್ರೆ ಇದು ಯಾವದಾತ್ಮ ಭಾವಿತ್ವ ಅಚ್ಚ ನದೋಷ ಅಂತ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ಇದು ಎಂದೆಂದಿಗೂ ಇರೋದ್ರಿಂದ ಜ್ಞಾನ ಅಂತ ಹೇಳ್ಬೋದು ಆತ್ಮನಿಗೆ. ಒಂದು ಕಾಲದಲ್ಲಿ ಇದ್ದು ಒಂದು ಕಾಲದಲ್ಲಿ ಇಲ್ಲದೆ ಹೋದ್ರೆ ಹೇಳಕ್ಕಾಗೋದಿಲ್ಲ. ಉದಾಹರಣೆ ಹೇಳುವಾಗ ಒಬ್ಬ ಲಡ್ಡು ತಗೊಂಬಂದ್ರೆ ಲಡ್ಡು ಸ್ವಲ್ಪ ಈ ಕಡೆ ಬಾ ಅಂತ ಹೇಳಿದ್ರೆ ಲಡ್ಡು ಅವನಿಗೆ ಸಾರಭೂತವಾದ ಧರ್ಮ, ಆದ್ದರಿಂದ ಲಡ್ಡು ಅಂತ ಹೇಳಿದ್ರೆ ಅವನು ಲಡ್ಡು ಅಲ್ಲ, ಲಡ್ಡು ಅಂತ ತಗೊಂಡು ಬರ್ತಾ ಇರೋನು. ಆದರೆ ಅದನ್ನ ಇಟ್ಟುಬಿಟ್ಟು ಬೇರೆ ಪದಾರ್ಥ ತಗೊಂಡ್ರೆ ಅವನ್ನ ಲಡ್ಡು ಅಂತ ಹೇಳಕ್ಕಾಗೋದಿಲ್ಲ. ಅದು ಯಾವದಾತ್ಮ ಭಾವಿ ಅಲ್ಲ ಅದು. ಆದರೆ ಆತ್ಮನಿಗೆ ಜ್ಞಾನವು ಯಾವದಾತ್ಮ ಭಾವಿ ಇರೋವರೆಗೂ ಇದ್ದೇ ಇರತ್ತೆ ನಿತ್ಯವಾಗಿ. ಆದ್ದರಿಂದ ಇವನನ್ನು ಜ್ಞಾನ ಅಂತಾನೆ ಉಪದೇಶ ಮಾಡೋದ್ರಲ್ಲಿ ಯಾವ ವಿರೋಧವೂ ಇಲ್ಲ ಅನ್ನೋದು ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಆದ್ದರಿಂದ ನಿತ್ಯವಾದ ಧರ್ಮಭೂತ ಜ್ಞಾನ ಅನ್ನೋದು ಇರೋದ್ರಿಂದ ಇವನಿಗೆ ಆ ಸಮಯದಲ್ಲಿ ವಿಷಯ ಯಾವುದು ಇಲ್ಲದೆ ಇರೋದ್ರಿಂದ ಪ್ರಕಾಶಿಸೋದಿಲ್ಲ. ಆದ್ದರಿಂದ ಇದು ಹೀಗೆ ಧರ್ಮಭೂತೇನ ಜ್ಞಾನೇನ ಅವಿಷಯೀಕರಣೇಪಿ ಸ್ವಪ್ರಕಾಶ ಸ್ವಭಾವಸ್ಯ ತಸ್ಯ ಪ್ರಕಾಶಂ ಕೋವಾ ನಿರುಂಧ್ಯಾತೆ. ಆತ್ಮನ ಪ್ರಕಾಶ ಸ್ಫುರಣವಾಗ್ತಾನೆ ಇರುತ್ತೆ, ಅದು ಯಾರು ತಪ್ಪಿಸೋಕ್ಕಾಗೋದಿಲ್ಲ. ವಿಷಯ ಯಾವುದು ಇರೋದಿಲ್ಲ ಅವನಿಗೆ ಜ್ಞಾನಕ್ಕೆ. ವಸ್ತುತಸ್ತು ಧರ್ಮಭೂತ ಜ್ಞಾನಂ ಆತ್ಮಸ್ವರೂಪ ಮಾತ್ರ ವಿಷಯಕಮಿತಿ ಅವತಿಷ್ಠತೆ. ಆತ್ಮಸ್ವರೂಪ ವಿಷಯದಲ್ಲಿ ಮಾತ್ರವೇ ಧರ್ಮಭೂತ ಜ್ಞಾನ ಇರುತ್ತೆ ಹೊರತು ಅಹಂ ಅಂತ ಅಷ್ಟೇ ಅವನು ತಿಳಿತಾನೆ, ಬೇರೆ ಯಾವುದನ್ನು ತಿಳಿಯೋದಿಲ್ಲ ಅವಾಗ. ಆದ್ದರಿಂದ ಅತಯೇವ ಅಸತ್ಕಲ್ಪಂ ಇತ್ಯುಚ್ಯತೆ ಆತ್ಮ ಅತಿರಿಕ್ತಸ್ಯ ವಿಷಯಸ್ಯ ಅಭಾನಾತ್. ಆತ್ಮಕ್ಕಿಂತ ಬೇರೆಯಾದ ವಿಷಯ ಯಾವುದು ತಿಳಿದೇ ಇರೋದ್ರಿಂದ ಅವನಿಗೆ ಅಸತ್ಕಲ್ಪನಾಗಿ ಬಿದ್ದಿದ್ದಾನೆ ಅಂತ ಹೇಳ್ತೀವಿ. ಸುಷುಪ್ತಿಯಲ್ಲಿ ಬಿದ್ದಿದ್ರೆ ಹಾಗೆ. ಏವಂಚ ಆತ್ಮನಃ ಜ್ಞಾನ ವಿಷಯತ್ವಾದೇವ ಸುಪ್ತೋತಿ ತಸ್ಯ ಅನುಸಂಧಾನಂ ಗಚ್ಚತೆ. ಸಂಧಾನಂ ವಿನ ಅನುಸಂಧಾನ ಅಸಂಭವಾತ್. ಅವನಿಗೆ ಎದ್ದ ಮೇಲೆ ಅನುಸಂಧಾನ ಆಗುತ್ತೆ. ಅನುಸಂಧಾನ ಅಂದ್ರೆ ಅನುಸರಿಸಿ ಬರುವ ಸಂಧಾನ.
ಸಂಧಾನ ಇಲ್ಲದೆ ಹೋದ್ರೆ ಅನುಸಂಧಾನ ಆಗಕ್ಕೆ ಸಾಧ್ಯವಿಲ್ಲ. ಸಂಧಾನವಿದ್ರೆ ಅದನ್ನು ಅನುಸರಿಸಿ ಇನ್ನೊಂದು ಸಂಧಾನ ಬರಬಹುದು, ಅದಕ್ಕೆ ಅನುಸಂಧಾನ ಅಂತ ಹೆಸರು. ಸುಷುಪ್ತಿ ಕಾಲದಲ್ಲಿ ಆತ್ಮಸಂಧಾನ ಇದ್ದರೆ ಎದ್ದ ಮೇಲೆ ಅದರ ಅನುಸಂಧಾನ ಆಗಕ್ಕೆ ಸಾಧ್ಯ, ಇಲ್ಲದೆ ಹೋದ್ರೆ ಸಾಧ್ಯವಾಗುವುದಿಲ್ಲ. ಆದ್ರಿಂದ ಇಲ್ಲಿ ಹೇಳ್ತಾರೆ, ಜ್ಞಾನ ವಿಷಯತ್ವಾದೇವ ಸುಪ್ತೋತಿತಸ್ಯ ಅನುಸಂಧಾನಂ ಸಂಗಚ್ಯತೆ. ಸಂಧಾನಂ ವಿನ ಅನುಸಂಧಾನ ಅಸಂಭವಾತ್. ಅಲ್ಲಿ ಸಂಧಾನವೇ ಆಗದೆ ಹೋದ್ರೆ, ಆತ್ಮವಿಲ್ಲದೆ ಹೋದ್ರೆ ಅನುಸಂಧಾನ ಹೇಗಾಗುತ್ತೆ? ಅತಃ ಅವಿದ್ಯಾನ ಪ್ರತ್ಯಕ್ಷೇಣ ಸಿದ್ಧ್ಯತಿ ಅನ್ನೋದು ಕಡೆಯಲ್ಲಿ ಸಿದ್ಧಾಂತ. ನೀವು ಹೇಳುವ ಭಾವರೂಪವಾದ ಅಜ್ಞಾನ ಪ್ರತ್ಯಕ್ಷ ಸಿದ್ಧ ಅನ್ನೋದು ಸರಿ ಇಲ್ಲ ಅನ್ನೋದನ್ನ ಇಲ್ಲಿ ನಿರೂಪಣೆ ಮಾಡ್ತಿದ್ದಾರೆ. ಇದು ಬಹಳ ಸ್ವಲ್ಪ ಸೂಕ್ಷ್ಮವಾದ ವಿಷಯ. ನಮ್ಮ ಈ ಸಿದ್ಧಾಂತದಲ್ಲಿ ಇದರಲ್ಲಿ ಯಾವ ಒಂದು ವಿರೋಧವೂ ಇಲ್ಲದೆ ಸುಲಭವಾಗಿ ಪರಿಹಾರ ಮಾಡ್ಬೋದು. ಧರ್ಮಭೂತ ಜ್ಞಾನ ಅನ್ನೋದನ್ನ ಅದು ಶ್ರುತಿ ಅನೇಕ ಕಡೆ ಹೇಳಿದೆ, ಅದು ಭಾಷ್ಯದಲ್ಲಿ ಬೇಕಾದಷ್ಟು ಸ್ಥಾಪನೆ ಮಾಡಿದ್ದಾರೆ. ವಿಜ್ಞಾತಾರ ಮರೆ ಕೇನ ವಿಜಾನೀಯಾತೆ ಬೋಧ, ಅವನು ಹೇಳೋ ಘ್ರಾತ ಮಂತ ಬೋಧ ವಿಜ್ಞಾನಾತ್ಮ ಪುರುಷ, ಇದೆಲ್ಲ ಉಪನಿಷತ್ತಿನಲ್ಲಿ ಬೇಕಾದಷ್ಟು ಅವನಿಗೆ ಧರ್ಮಭೂತ ಜ್ಞಾನವಿದೆ, ಜ್ಞಾತೃತ್ವ ಇದೆ ಅನ್ನೋದಕ್ಕೆ ಪ್ರಮಾಣಗಳು ಬೇಕಾದಷ್ಟು ಇದೆ. ಆ ಧರ್ಮಭೂತ ಜ್ಞಾನ ಇರೋದ್ರಿಂದ ನಮಗೆ ಯಾವ ಒಂದು ವಿರೋಧವಿಲ್ಲದೆ ಇದನ್ನೆಲ್ಲ ನಿರೂಪಣೆ ಮಾಡೋದು ಸಾಧ್ಯ. ಇಲ್ಲದೆ ಹೋದ್ರೆ ಬಹಳ ಕಷ್ಟ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಇಲ್ಲಿಗೆ ಭಾವರೂಪ ಜ್ಞಾನದ ವಿಷಯವನ್ನ ನೋಡಿದ್ವಿ. ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ಮುಂದಿನ ಶ್ಲೋಕವನ್ನು ಮುಂದೆ ಕ್ಲಾಸ್ನಲ್ಲಿ ಆರಂಭಿಸೋಣ. ನಿತ್ಯಮಚ್ಯುತ ಪದಾಂಬುಜ ಯುಗ್ಮರುಕ್ಮವ್ಯಾಮೋದಃ ತರಿತರಾಣಿ ತನಾಯಮೇನೆ ಸ್ಮಗ್ಗುರೋರ್ಭಗವತೋಸ್ಯದೇಕ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾ ದೇಶಿಕಾಯ ನಮಃ. ಶ್ರೀಕೃಷ್ಣ ಜಯ